ಬಂತು ಸುಮಾರೇ ನೋಡಿ ಬಸವಣ್ಣ ಹೋಗುನು ಬಾರಮ್ಮ ಬಂತ ಸುಮಾರೇ ಯಮ್ಮ ನಡಿ ಹೋಗುನು ಮರಡಿ ಬಸವಣ್ಣೆ ಇದ್ದಾನೆ ಸೂತ್ರಧಾರೆ ಸುಮಾರ ಆಹಾ ಬಂತ ಸುಮಾರ ಮರಿ ಬಸವಣ್ಣ ಹೋಗುನು ಬಾರಮ್ಮ ಬಂತ ಸುಮಾರ ಹೋಗು ನಡಿವಾ ಮುತ್ತೈದೆಂಬುದು ಮೂರ ಗುಂಡಿನ ಒಲಿಯ ನೀನು ಹೂಡಮ್ಮ ಅರುವ ಎಂಬುದು ವಾರ ಕುಳ್ಳಿನ ತುರಿಯ ನೀನು ಹತ್ತಮ್ಮ ಸತ್ಯ ಎಂಬುದು ಗಡಿಗೆನೊಳಗ ಅನಭೋಗದ ಅಡಿಗೆ ನಾ ಮಾಡಿನೆ ಪಂಚಾಮೃತ ಅಡಿಗೆಯ ಮಾಡಿ ಗುರುವಿನ ಪಾದಕ ವೈದಿಡುನೆ ಅಲ್ಲಿ ಸ್ಥಿರವದು ವರ ಬಂತ ಸುಮಾರ ಅಮ್ಮ ಬಸವಂದಿರ ಗುಡಿ ಯಮ್ಮ ಇಲ್ಲಿ ಐತೆ ಅಂತ ಬಂದಿವಿ ಯವ್ವ ಕಡೆ ಬನ್ನಲ್ಲ ಇನ್ನ ಎಲ್ಲಿ ಕನಸು ಹೊತ್ತು ನೋಡಮ್ಮ ಯವ್ವ ಅಣ್ಣನ ಮಗಳೇ ಹಾ ಆಡಿದ್ರೆ ಮೂರು ಮಾತು ಹೂಡಿದ್ರೆ ಮೂರು ಗುರಿ. ಹೌದಮ್ಮ. ಒಂದು ಪದ ಹಾಡುವಲ್ಲಿ ಎರಡು ಪದ ಹಾಡು ನನ್ನ ಮಗಳೇ. ಎರಡು ಪದ ಹಾಡುವಲ್ಲಿ ಮೂರು ಪದ ಹಾಡಿದೆ ಅಂದ್ರೆ ಹಾಡಿದ್ರೆ ಬಸವಂತರ ಗುಡಿಗೆ ಅದನ್ನ ಹೋಗ್ತಾ ಇದೀವಿ. ಹೌದಮ್ಮ. ಮತ್ತಾದ್ರೂ ಹೇಳ್ತೀನಿ ಕೇಳ ನನ್ನ ಮಗಳೇ. ಚಂದವಾಗಿ ಹೇಳು. ಬಸವನ ದೇವರೇ ಗುಡಿಯೇ ಕಾಣಿಸುವಂದೆ ಯಾವ ಕಾಡೆ ಬಸವಣ್ಣ ದೇವರ ಗುಡಿಯೇ ಕಾಣಿಸುವಂದೆ ಯಾವ ಕಾಡೆ ನಡೆದೆ ನಡೆದೆ ಬಂತೆ ಬೇಸರ ದೇವರ ಗುಡಿಯ ಅನಕಲ್ದ ಯಾವ ಕಡೆಯ ಬಸವಣ್ಣ ದೇವರ ಗುಡಿ ಅನಕಲ್ದ ಯಾವ ಕಡೆ ನಡೆದ ನಾಡಾದ ಬಂತ ಬೇಸರ ಜಾಸ್ತಿಗೆ ಬಿಸಿಲಿನ ಕಿಡಿಯೇ ಹಾರತೈತೆ ಯವ್ವ ಹುಡಿಯೇ ಜಾಸ್ತಿಗೆ ಬಿಸಿಲಿನ ಕಿಡಿಯೇ ಹಾರತೈತೆ ಯವ್ವ ಹುಡಿಯೇ ಪಟ್ಟಿ ಒಳಗೆ ಆಗತೈತೆ ಗುಂಪಿನ ಒಳಗೆ ಕಾಣಿಸುವಂದ ದೇವರ ಗಿಡದ ಗುಂಪಿನ ಒಳಗೆ ಕಾಣಿಸುವಂದ ದೇವರ ನಡೆದ ನಡೆದೆ ಬಂತ ಬೇಸರ. ಹೌದೌದಮ್ಮ, ಚಂದವಾಗಿ ಹೇಳಮ್ಮ. ಹೌದಮ್ಮ. ಬ್ಯಾಸಿಗೆ ಬಿಸಿಲ ಬಿಸಿಲ ಒಂದೇ ಸವನ ನನ್ನ ಮಗಳ ಹುಡಿ ಹಾರಕ ಹುಡಿ ಹಾರೇ ಹಾರ್ತೈತಮ್ಮ. ನಡೆದ ನಡೆದ ನಡೆದು ಹೌದು ನನ್ನ ಕಾಲ ಬಾಳ್ ನುಸಾಕತ್ತಿದ್ದು ನನ್ನ ಮಗಳ ಇವ ಇನ್ನ ಎಲ್ಲಿ ಐತಿ ನನ್ನ ಮಗಳ ಬಸವಂತರ ಗುಡಿ ಏನಮ್ಮ. ಇನ್ನೇನ ಬಾಳ ದೂರ ಇಲ್ಲಮ್ಮ. ಇನ್ನು ಒಂದೇ ಒಂದೇ ಪದ ಹಾಡಿದ್ರೆ ಎಮ್ಮ ಬಸವಂತರ ಗುಡಿಗೆ ಹೋಗ್ತೀವಿ ನೋಡುವ. ಯವ್ವ ಹೋಗ್ಯವಲ್ಲ. ಹೌದಮ್ಮ. ಆಗ್ಲಿ ನಡಿ ನನ್ನ ಮಗಳ ಹೋಗ ಹೇಳ್ತಾನೆ ಕೇಳು. ಚಂದವಾಗಿ ಹೇಳುವ. ಗುಡಿ ಸನ್ನೇಕ ಬಂದಿವ ನಾವ ದೇವರ ಸನ್ನೇಕ ಬಂದಿವ ನಾವ ಇನ್ನ ಚಂದ ಕಾಣತತಿ ದೇವರ
ಇನ್ನ ಚಂದ ಕಾಣತತಿ ದೇವರ ಅನೇಕ ಬಂದೇವ ನಾವ ದೇವತನಿಯೇಕ ಬಂದೇವ ನಾವ ಇವ ಚಂದ ಕಾಣತದ ದೇವರ ಗುಡಿ ಒಳಗೆ ಹೋಗಿ ಪೂಜೆ ಅದನ ನೋಡ ಒಳಗ ಹೋಗಿ ಪೂಜರ ದನ ನೋಡ ಗುಡಿ ಒಳಗ ಹೋಗಿ ಪೂಜೆ ಅದನ ನೋಡೆ ಸನಿಯೇಕ ಬಂದಿವ ನಾವ ದೇವ್ರ ಸನಿಯೇಕ ಬಂದಿವ ನಾವ ಇನ್ನ ಚಂದ ಕಾಣತತಿ ದೇವರ ನರನಾ ತೇರೆಳುತ್ತ ಚಂದೆ ಕೈ ಒಡ್ಸುನ ಇಂದ ಬೇರೆಳೆದು ಚಂದ ಕಾಯಿ ಒಡ್ಸುನು ಇಂದ ದೇವ್ರಿಗೆ ಹೋಗುದು ಚಂದ ಕೈ ಒಡ್ಸುನ ಇಂದ ಚಂದ ಕಾಯಿ ಒಡ್ಸುನು ಇಂದ ಗುಡಿ ಸನಿಯಕ್ಕೆ ಬಂದಿವ ನಾವ ದೇವ್ರ ಸನಿಯಕ್ಕೆ ಬಂದಿವ ನಾವ ಪೂಜೇರಿ ವದರಮಣೀನ ಅಮ್ಮ ಒದರ್ಕೊಂಡು ಬಾರಮ್ಮ ದೇವತನಿಯೇಕ ಬಂದೇವ ನಾವ ದೇವತನಿಯೇಕ ಬಂದೇವ ನಾವ ಇವ ಚಂದ ಕಾಣತದ ದೇವರ ಏನಮ್ಮ ಗುಡಿಗೆ ಅಂತ ಬಂದಂಗಾಯ್ತು ಯವ್ವ ಗುಡಿಗೆ ಬಂದಿವಲ್ಲ ಇನ್ನು ಮೇಲೆ ಗುಡಿಯಲ್ಲಿ ಪೂಜೆ ಅದನ ಹಾ 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 ಏನತ್ವ ಗುಡಿಯಿಂದ ಹೋಗಿ ಮಲ್ಗ್ಯಾರ ಯಾವ ನೋಡಲ್ಲ ಯಮ್ಮ ನೋಡ್ಕೊಂಡಷ್ಟ ಬರಬೇಡ ಒದರ್ಕೊಂಡು ಬರಮ್ಮ ಒದರ್ಕೊಂಡ ಬರ್ಲೇವ ಒದರ್ಕೊಂಡು ಬರಮ್ಮ ಯಪ್ಪ ಪೂಜಾರಿ ಪೂಜಾರಿ ಏಕೋಗವರ್ದ ಕರೆದವರ್ಯಾರಮ್ಮ ಬೆದರುತ್ತ ಬಂದನಮ್ಮ ಹೂವಳ್ಳ ಕರೆದವರ್ಯಾರಮ್ಮ ಬೆದರುತ್ತ ಬಂದನಮ್ಮ ತಗೇಲವ ಮೂಲಕ ಬರಮ್ಮ ಬಂದೇನೆವು ಮೂಲಕ ಬಾರಮ್ಮ ಎಲ್ಲೆಲ್ಲಕ್ಕೆ ಮಯ ಬಂದ್ ಲಿಂಬೆ ಹಣ್ಣ ನೋಡಿ ಮುಚ್ಚವ ಕಾಣ ನಿನಗೆ ಮೈಯ ಬಣ್ಣ ಲಿಂಬೆ ಹಣ್ಣ ನೋಡಿ ಮುಚ್ಚವ ಕಣ್ಣ ಎಲ್ಲೆಲ್ಲಕ್ಕೆ ಮಯ ಬಣ್ಣ ಲಿಂಬೆ ಹಣ್ಣ ನೋಡಿ ಮುಚ್ಚವ ಕಾಣ ಹುಡುಗಿ ಮೈಯ ಬಣ್ಣ ಲಿಂಬೆ ಹಣ್ಣ ನೋಡಿ ಮುಚ್ಚವ ಕಣ್ಣ ಇಂದ್ರಾವತಿ ನೋಡಲಾರ ನಿನ್ನ ವರಣ ಯಾವತಿ ನೋಡಲಾರೆ ನಿನ್ನ ವರನ ಯಾರೆಲ್ಲ ಎಲ್ಲ ನಿನ್ ಊರಾಗ ಕೆಲವಂಗ ನನಗ ಯಾರೆಲ್ಲ ನಿಮ್ಮ ಊರಾಗ ಹೇಳುವಂಗ ಆತು ನನಗ ಯಾರೆಲ್ಲ ಎಲ್ಲ ನಿನ್ನ ಊರಾಗ ಕೆಲವಂಗ ನನಗ ಲಗೋ ಮಾಡಿ ಹೇಳ್ಕೊಟ್ಟ ಈಗ ಬಲ್ಲ ಕಾರುಣ ಇಲ್ಲಿ ಈಗ ಬಲ್ಲ ಕಾರುಣ ಹೇಳನಗ ಇಲ್ಲೇ ಬಂದ ಕಾರಣ ನನಗ ಹಲೋ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಯಾರು ಬೇಯಮ್ಮ ನನ್ನ ಕೂಯಿಗೊಡ ಕರೆದಾರ ಸ್ವಲ್ಪ ಮುಂದೆ ಸಾಗಿ ಬರ್ರಿ ಇಂಥ ದೊಡ್ಡ ನಮ್ಮ ತಳನಮ್ಮನ ಜಾತ್ರೆಯಾಗ ಸ್ವಲ್ಪ ನೀವು ಯಾರು ಅನ್ನೋದು ಗೊತ್ತಾಗಿ ನನಗೂ ಸ್ವಲ್ಪ ಯಪ್ಪ ಹಾ ನಮ್ದು ಇನ್ನ ಗುರ್ತತ್ತಿಲ್ಲ ಹೌದು ಬೇಮ್ಮ ಅಂದ್ರೆ ಅವ್ರು ಯಾರು ಮತ್ತ ನಾ ಯಾರು ಗುರ್ತತ್ತಿಲ್ಲ ಇನ್ನ ಗುರ್ತಾತಿಲ್ ಬೇಮ್ಮ ನೀವು ಹೇಳಿದ್ರೆ ಗೊತ್ತಾಕತ್ತೆ ಹಾ ಯಪ್ಪ ಕೇಳ್ತಲ್ಲ ಹೌದಾ ಬೇ ಅವು ನನ್ನ ಮಗಳ ಹೆಂಗವ ಅಮ್ಮ ಏನಂದ ಪೂಜಾರಿ ಪೂಜಾರಿ ಅಂತಾನು ಆಹಾ ಯಮ್ಮ ಕೂಗು ಬಿಡದ ಕರೆ ಅವ್ರು ಯಾರು ಬೇ ಯಮ್ಮ ಯಾರ್ ಬೇ ಅಮ್ಮ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಡಾಕಿರಿ ನಿಂಬೆ ಹಣ್ಣ ಆಹಾ ನೋಡಿ ಮುಚ್ಚ ನಾನು ಎರಡು ಕಣ್ಣ ಹೌದು. ಯಮ್ಮ ಯಾರು ಬೇ ನೀವ್ ಯಾರು ನಿಮ್ಮ ಕೂಣ ಗುರ್ತ ಸರ್ವಸಿಗೆಲ್ಲ ಹೇಳ್ದಂಗಾದ್ರೆ ಆಹಾ ಗುಡಿ ಒಳಗ್ ಕರ್ಕೋತಾನ ಇದ್ರಿ ಯಮ್ಮ ಗುಡಿ ತಲಗ ಅಂತಾನೆ ಗುಡಿ ತೊಳಗಂತಾನ ಯಮ್ಮ ನಾವು ಮುಂದೆ ಇವಾಗ ಬಂದ ಎಷ್ಟು ಹೊತ್ತಾಯ್ತು ಹೂ ಹೊಡೆದಂಗ ಕರ್ದ ಕರಿತೀವಿ ಯಮ್ಮ ಇನಕ ತಕ ಪೂಜಾರಿ ಎಲ್ಲಿ ಹೋಗಿದ್ದು ಕೇಳು ಯಪ್ಪ ನಾವು ಬಂದ ಬಾಳ್ ಹೊತ್ತಾತ ನನ್ನ ಮಗನ ಹೌದು ಮತ್ತ ಇಲ್ಲಿ ಮಟ್ಟಪ್ಪ ಗುಡಿ ಬಿಟ್ಟು ಎಲ್ಲಿ ಹೋಗಿದಿ ಅಮ್ಮ ಊರಾಗ ಒಂದು ಸರ್ವ ಆಗಿತ್ತ ಎಂತ ದೊಡ್ಡ ಜಾತ್ರೆ ಬಿಟ್ಟ ನಾನು ದಪ್ಪನ್ ಮಾಡಕ್ ಹೋಗಿ ಬರ್ತಂದ್ ನೋಡು ಬೇಮ್ಮ ಯಪ್ಪ ಜಳಕ ಮಾಡಿ ಬಂದಿ ಹಂಗ ಬಂದೇವ್ ನನ್ನ ಮಗನ ಬೇ ಮುದಕ್ಕೆ ಹಿಂಗ್ ಕೇಳತ್ತಿಲ್ಲೇನ ಹಾ ಅಲ್ಲ ನಾ ಬರುವ ಅವಸಾನಕ್ಕೆ ಒಂದು ದೊಡ್ಡ ಅಣಮಳಿ ಹಂಗ ಹೊಕ್ಕ ಕಟ್ಟಾಕತ್ತಿ
ಇನ್ನು ನಾ ಏನ್ ಮಾಡ್ದಂತೆ ಅದ ಹಾಡ್ದಾಗ ಹಂಗ ಕಾಲ ತುದಿ 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 ಬಡಸ್ಕೊಂಡು ಬಂದೆಮ್ಮ. ಚಲೋ ಅಂದ್ರ ಪೂರ ಏನ್ ಜಳಕ ಮಾಡಿಲ್ಲ, ತುದಿ ತುದಿ ಅಟ್ಟ ಬಡ್ಸ್ಕೊಂಡ್ ಬಂದಿ. ಹೌದೇಮ್ಮ? ಒಟ್ಟು ಮಣತಾಲ್ ತಳಗ ಹೌದೇಮ್ಮ? ನೀಲ್ಲ ಇಲ್ವೇಮ್ಮ? ನಾವು ನೀರ್ ಕೊಡ್ತೀವಪ್ಪ. ಹೌದಮ್ಮ. ಯಾವ ಯಮ್ಮ ಏನಂತ ಊರಾಗ ಒಂದ ಸರ್ವಾಗಿತ್ತಂತ. ಆಗಿತ್ತಂತ ಇವನ ಜಳಕ ಮಾಡಿ ಬಂದ್ರ ಇನ್ ಹಂಗ ಬಂದ್ರ ಕೇಳ್ಕೊಂಬೇಕಿಲ್ಲ. ಊರಾಗ ಸರ್ವ ಆದ್ರೆ ಹಾ ಹಾ ಅದನ್ನ ದಪ್ಪನ್ ಮಾಡಿ ಬರ್ಬೇಕಾರೆ ಇಟ್ಟು ತಾತಿಯಮ್ಮ ಅಂದ. ಯಪ್ಪ ಜಳಕ ಮಾಡಿ ಹಂಗ ಬಂದೆ ಅಂತ ಕೇಳಿನಿ. ಕೇಳಿದ್ರೆ ಏನಂದ? ಯವ್ವ ಇವ್ ಏನು ದಪ್ಪನ್ ಮಾಡಕ್ ಹೋಗಿದ್ದಲ್ಲ, ಹಾ ಮಾಡ್ಬಿಡು ಸಮಯದಾಗ ಒಂದ್ ಎಲ್ಲಿಂದ್ರ ಬಂತೆ, ಆಮೇಲೆ ದೊಡ್ಡ ಮಳಿ ಬಂತಂತೇವ. ಹಾ ಆ ಮಳಿ ಒಳಗೆ ಯವ್ವ ಅಟ್ಟ ತುದಿ 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 ಬಡಿಸ್ಕೊಂಡ್ ಬಂದಾನಂತ. ಇಷ್ಟ ಬಡ್ಸ್ಕೊಂಡ್ ಬಂದತ್ತ ಇನ್ನ ಪೂರ ಇಲ್ಲ, ಜಳಕ ಆಗಿಲ್ಲ. ಆಗಿಲ್ಲ. ಯಮ್ಮ ಹಾಗಾದ್ರೆ ಹಾ ಯಮ್ಮ ಬಸವಂತರಿಗೆ ಯಮ್ಮ ಇದೊಂದು ಚರಿಗೆ ನೀರು ಕೊಡು. ತಾಲ ಹೌದಿಲ್ಲ ಹಾ ಹಾ ಯಮ್ಮ? ಗುಡಿ ನೋಡ್ರ ರಗಡ ಸಿಂಗಾರ ಮಾಡ್ಯಾನ. ಹೌದಾ ಯವ್ವ? ಅಲ್ಲ ಎಲ್ಲಿ ನೋಡ್ತೇವೆ ಲೈಟ್ ಹಾಕ್ಯಾನ, ಬಾ ಚಂದ ಮಾಡ್ಯಾನ ನೀವು. ಎಲ್ಲಿ ನೋಡ್ತೇವೆ ಪರಪರಿ ಕಟ್ಟ್ಯಾನ. ಮತ್ತ ತಾನೂ ರಗಡ್ ಚಂದ ಆಗ್ಯಾನ. ಹ್ಞೂನ ಯವ್ವ. ಮತ್ತ ಗುಡಿಯಾಗಿನ ಕಸ ಎಂದ ಹೊಡೆದಾನೋ ಯಾಂಬಾಲ. ಗುಡಿ ತುಂಬ ಕಸ ಹರಿಬೇಕವ್ವ. ಮೊದಲು ಗುಡಿ ಕಸ ಹೊಡಿ ಅಂತೇಳಿ ಯಪ್ಪ, ಪೂಜಾರಿ ಪೂಜಾರಿ ಅಮ್ಮ ಹೇಳ್ಬೆ. ನನ್ನ ಮಗನ ನೋಡಾಕ ಎಷ್ಟು ಸುಂದರವಾಗಿ ಕಾಣತಿ. ಹೌದು. ಸುತ್ತಮುತ್ತ ರಗಡ್ ಚಂದ ಮಾಡಿ ಹಾ ಮತ್ತ ನೀನು ರಗಡ್ ಚಂದ ಆಗಿ. ಹೌದಲ್ವೇ? ಯಪ್ಪ ಹಾ ತೊಳಗು ನೋಡ ನನ್ನ ಮಗನ ಕನಕಾಪುರಿ ಏಲ. ಅಮ್ಮ ಅಲ್ಲವೇ ನೀವು ಇಂಥ ದೊಡ್ಡ ನಮ್ಮ ಬಸವನ ಹಸದ ಕಾಸ ನಮ್ಮ ಕಸಬರಿಗೆಲ್ಲ ತಿನ್ನತ್ತೆ. ಇಂಥ ದೊಡ್ಡ ಜಾತ್ರೆ ನೀವು ಬಾಳ ದಿವ್ಸಕ್ಕೆ ಅಪರೂಪಕ್ಕೆ ಬಂದಿರಿ. ಇಬ್ರು ಕೂಡ ನೀನು ನಿಮ್ಮ ಗಂಗವ್ವ ಸ್ವಲ್ಪ ಸರಿಗಿಲ್ಲ ಭಕ್ತಿಯಿಂದ ಹೊಡಗಿ ಬಿಡ್ರಲ್ಲ, ನೋಡೋಣ ಸ್ವಲ್ಪ ಜನ ನೋಡ್ತತೆ. ಅಯ್ಯಪ್ಪ ಭಕ್ತಿಲೆ ಬಂದಿವಿ. ಹಾ ಒಂದ 2 ಸಲ 10 ಸಲ ಹೊಡಿತೀವ ನನ್ನ ಮಗನ. ಹಾ ಆದ್ರ ನೀ ಯಾಕೆ ಹೊಡೆದ್ರ ಅಂತ ನನಗೆ ತಲೆಯಾಗ ಭ್ರಮೆ ಬಂದ. ಹೌದನ್ಬೇ? ಇರ್ಲಿಪ್ಪ ಹೇಳೋಲ್ಲ ಹಾಮ್ಮ ಯವ್ವ ಯಮ್ಮ ಯಾಕ ಪೂಜಾರಿ ಅಂತಾನು. ಏನಂದ? ಯಪ್ಪ ಇಟ್ಟೆಲ್ಲ ನೀ ರಗಡ್ ಚಂದ ಮಾಡಿ ಮಾಡಿ ಗುಡಿ ತುಂಬಾ ಕಸ ಬದೈತಿ, ಕಸ ಯಾಕೆ ಹೊಡೆದಿಲ್ಲ ಅಂತ ಕೇಳಿನಿ. ಕೇಳಿದ್ರೆ ಏನಂದಮ್ಮ? ಯಮ್ಮ ಹಾ ದಿನಂಪ್ರತಿನ ಕಸ ಹೊಡೆದ ಹಾ ನಾನು ಕಸಬರಿಗೆ ಮಾಡಾಗೈತಿ. ಮೊಂಡಾಗೈತಿ. ನೀವು ಭಕ್ತಿಲ ಬಂದಿರಿ, ಬಂದಿರಿ ಬೇಕಾರೆ ಹೊಡ್ಕೋರಿ ಸಾಕಾರ ಬಿಡ್ರಿ ಅಂತ ನೀವು. ಇವ ಹಿಂಗತ್ತ ಯಮ್ಮ. ಆದ್ರೂ ಆಗ್ಲಿ, ಯಾಕಂದ್ರೆ ಈ ಸದ್ದ ಮಕ್ಕಳ ನನಗ್ ಬೇಕಾಗ್ಯಾವ ಅಂತೇಳಿ ಬಸವಂದಿರ ಗುಡಿ ತಕ ಬಂದಿವಿ. ಹೌದಾ ನೀವ? ಹೌದಿಲ್ಲ? ಈ ಸದ್ದ ನೀನು ಹೊಡೆದು ಬೇಡ ಹಾ ಮತ್ತು ಪೂಜಾರಿ ಹೊಡೆದು ಬೇಡ. ಬ್ಯಾಡಿವ್ ನನ್ನ ಮುತ್ತಿನ ಸರಿಗಿಲಿ ನಾನ ಗುಡಿ ಕಸ ಹೊಡಿತೀನಿ ಅಮ್ಮ. ಇಬ್ರು ಸರದ ಸೈಡ್ ನಿಂದ್ರಮ್ಮ. ನನ್ನ ಮಗಳ ಗುಡಿ ಕಸ ಹೊಡಿಯೋ. ಅಮ್ಮ ಗುಡಿ ಕಸ ಅಂತ ಹೊಡೆದಂಗಾಯ್ತು. ಹೊಡೆದಿಲ್ಲ ಒಂದ ಚರಿಗೆ ನೀರು ಕೊಟ್ಟ ಬಸವಂದರಿಗೆ ಸ್ನಾನ ಮಾಡ್ಸಂತ. ಆಗ್ಲಿ ಯಪ್ಪ ಪೂಜಾರಿ, ಹಾ ಇದೊಂದ್ ಸೇರಿ ನೀರ್ ತಗೊಂಡೆ ಹಾ ಬ ಬಸವನ್ ದೇವ್ರಿಗೆ ಹಾ ಸ್ನಾನ ಮಾಡ್ಸಪ್ಪ. ಹೌದಮ್ಮ ಅಮ್ಮ? ಅಮ್ಮ ನೋಡ್ಬೆ ಹಂಗಾರದ್ದ ಬಸವನ ಮಕ್ಕ ತೋಳ್ತೇನಮ್ಮ. ಅಮ್ಮ ನೋಡ್ಬೇಲ್ದ? ಯಮ್ಮ 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 ನೋಡಿದಿ? ನೋಡಾಕತ್ತ ನೀವು. ಯಪ್ಪ ನನ್ನ ಮಗನ ಪೂಜಾರಿ, ಹಾ ಹೇಳ್ಬೆ. ದೇವರಿಗೆ ನಾವು ನೀರು ಕೊಟ್ರೆ ಹೌದು ಶಿವ 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 ಅಂತಪ್ಪ ನೀನ ಮಾರಿ ತಕೊಂಡಿಲ್ಲ. ಅಮ್ಮ ನಾ ಹಸ ಆದ್ರ ನಮ್ಮ ಬಸವನ ಹಸ ಆದಂಗ ಬೇ ಪರಮ್ಮ. ಕರೆಕ್ಟನ ಇದೆಯಪ್ಪ. ಹೌದು ಯವ್ವ ನನ್ನ ಮಗಳ ಗಂಗವ ಅಮ್ಮ ಏನಂದ ಪೂಜಾರಿ? ಅಂತಾನ ಹಾ ದೇವರಿಗೆ ನಾವು ನೀರು ಕೊಟ್ರೆಪ್ಪ ನೀನ್ ಯಾಕೆ ತಳ್ಕೊಂಡಿ ಅಂತ ಕೇಳಿನಿ. ಕೇಳಿದರೆ ಏನಂದ? ನಾನು ಜಳಕ ಮಾಡದಂಗ ಆದ್ರ ನಮ್ಮ ಬಸವಂದ್ರ ಜಳಕ ಮಾಡದಂಗ ಬೇ ಅಮ್ಮ ಅಂತಾನ. ಯಮ್ಮ ಹೀಗತ್ತಾರೆ. ಮತ್ತೊಂದ್ ಏನಂದ್ರ ಆಹಾ ಅವ್ ಬೆಳಗಿನ 5 ಗಂಟೆಗೆ ಎದ್ದೇವ ಹಾ ಕಬ್ಬಿನ ಮೇಲೆ ಬಿದ್ದಂತ ಇಬ್ಬಣ್ಣಿ ನೀರ್ ತಂದ ಹಾ ಅವ್ರ ಬಸವಂದ್ರ ಶೀತಲ ಮಾಡ್ಯಾನಂತ. ಹೌದು. ನಾವು ಕೊಟ್ಟಂತ ನೀರು ಪೂಜಾರಿಗೆ ಅಂತೇವು. ಯಮ್ಮ ಆದ್ರಾಗ್ಲಿ ಇನ್ನ ಎಣ್ಣೆ ಕೊಡು ಬಸವಂತರಿಗೆ. ಎಣ್ಣೆ ಮಜನ ಮಾಡಿ. ಹಾ ಬೇ ಏನ್ ಮಾಡ್ಬೆ ಅಮ್ಮ? ಯಪ್ಪ ದೇವ್ರ ಹೆಣ್ಮಂತ್ರ ಮಾಡು. ಹೌದಾ ನಂಗರ? ಹಾ ನೋಡ್ಬೆ ಹಂಗಾರ ಮತ್ತ ಇಬ್ರು ನೋಡ್ರಿಲ್ಲ. ಅಮ್ಮ ನೋಡ್ಬೆ ಮತ್ತೆ ಹೆಣ್ಮಂತ್ರ ಮಾಡೇನ. ಯಪ್ಪ ಪೂಜಾರಿ, ಹಾ ದೇವ್ರಿಗೆ ನಾವ್ ಎಣ್ಣೆ ಕೊಟ್ರೆ ಹೌದು ಯಪ್ಪ ಅದ್ರ ಬಿಚ್ಚಿ ನೀನ ತಲೆಗೆ ಹಚ್ಕೊಂಡಲ್ಲ ನನ್ ಮಗನೇ. ಬೇ ಬರ್ಸ್ ಮುದಕ್ಕೆ ನಿನಗೆ ಎಷ್ಟು ಸರ ಹೇಳಿ. ಅಲ್ಲ ನಾ ಹೆಣ್ಮಚ್ಚಲ ಆದ್ರ ನಮ್ಮ ಬಸವಾನಿ ಹೆಣ್ಮಚ್ಚಲ ಆದಂಗ ಬೇ ಮುದಕ್ಕೆ ನೀ ಹೇಳ್ತಿ ಹೋಗಿ ಗಂಗೋ ಹೇಳಬೇಕಾಕತಿ. ಹೌದು ಮತ್ ಹೋಗಿ ಹೇಳಲ್ಲ. 20 ಸಲ ಹೇಳ್ರಿ ಕೇಳಬೇಕ. ಹೌದು ನಾವ್ ಹೇಳಬೇಕ. ಕರೆ ಅದ. ಅಂದ್ರ ನೀ ಹಚ್ಕೊಂಡ್ರೆ ಹಾ ನಿನ್ನ ದೇವ್ರ ಹೆಣ್ಮಂತ್ರ ಆದಂಗ. ಕರೆಕ್ಟ್. ಯವ್ವ ಯಮ್ಮ ಯಾಕ? ಪೂಜಾರಿ ಅಂತಾನು ಆಹಾ ಯವ್ವ ಬಿಳಿ ಕುಸುಬಿ ಓದ ಹಾ ಗಾನ ಆಡಿಸಿ ಆಡಿಸಿ ಅವ್ರ ದೇವ್ರಿಗೆ ಹೆಣ್ಮಂತ್ರ ಮಾಡ್ಯಾನಂತ. ಮಾಡ್ಯಾರ. ನಮ್ದು ಆ ಅಂಗಡಿ ಅಂದು ಈ ಅಂಗಡಿ ಕೂಟಾಳ ಅಂತ ಹೇಳಿ ಹೇಳಿ ತಲೆಗೆ ಹಚ್ಕೊಂಡಂತೇವು. ಯಮ್ಮ ಹೀಗತ್ತು. ಯಮ್ಮ ಆಗ್ಲಾಗ್ಲಿ
ಇನ್ನ ಕುಕ್ಮ ಈ ಬುತ್ತೈತಿ ಬಸವನ ದೇವರಿಗೆ ಧರಿಸಂತಿ. ಯಪ್ಪ ಪೂಜಾರಿ ಯಾಕೆ ಬೇ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಕುಕ್ಮ ತಂದನ, ಹೌದನ್ಬೇ ಉಳಿವಿಗೆ ಹೋಗಿ ಈಬತ್ತಿ ತಂದನ. ಹೌದು ಚಂದಾಗಿ ದೇವ್ರಿಗೆ ಹಚ್ಚ. ಹೌದನ್ಬಂಗಾರ ಯಮ್ಮ ನೋಡ್ಬೇ ಹಂಗಾರ್ದ ನೋಡಿ ಇಲ್ಲಿ ಹಂಗದ ದೇವ್ರಿಗೆ ಹಚ್ತಾನೆ ನೋಡಾಕ ನಿತ್ತನ ಬಾಳತ್ತಾತ. ನೋಡ್ಬೇ ನಿಮ್ಮ ಗಂಗೋ ಹೇಳಟ್ಟ ಆಕಿ ಹಿಂದ್ಗಡೆ ಹೋಗಿ ಹೇಳ್ತಾಳ, ನೋಡ್ಬೇ ಅಮ್ಮ ಹತ್ಕೋದಾನೆ ಯವ್ವ ಯಮ್ಮ ನೋಡಿದಿ ನೋಡಾಕತ್ತ ನೀವು. ಆಹಾ ಯಪ್ಪ ಬಸವಂದರಿಗೆ ನಾವು ಈಬತ್ತಿ ಕೊಟ್ಟಿದ್ದೀವಿ, ಹೌದು ವಿಭೂತಿ ಹಚ್ಚ ಅಂತೇಳಿ. ಹೌದು ಕರೆ ಐತಲ್ಲ ಮತ್ತ ಕುಂಕುಮಾನು ಕೊಟ್ಟಿದ್ದೀವಿ, ಹಾ ಆ ಕುಂಕುಮಾನು ನೀನ ಹಚ್ಕೊಂಡಿ, ಹೌದು ಈ ಬುತ್ತಿನೂ ನೀನ ಹಚ್ಕೊಂಡಿ. ಹಾ ಹಿಂಗ ಯಾಕೆ ಮಾಡ್ದು ನನ್ನ ಮಗನ? ಅಮ್ಮ ಹಾ. ನಾ ಆಗಳ ಹೇಳಿ ನಿಂಗ ಹಾ. ನಾ ಶೃಂಗಾರ ಆದ್ರ ಆದ್ರೆ ನಮ್ಮ ಬಸವನ ಶೃಂಗಾರದಂಗ ಬೇ ಮುದಕ್ಕಿ ಯಪ್ಪ ಹೋಗಿ ಹೇಳ್ತಾನ, ಹಾ ಯವ್ವ ನನ್ನ ಮಗಳೇ ಯಮ್ಮ ಯಾಕ ಪೂಜಾರಿ ಅಂತಾನು, ಹಾ ಯಮ್ಮ ನಾನು ಶೃಂಗಾರ ಆದ್ರೆ ಆದ್ರೆ ನನ್ನ ಬಸವಂದರ ಶೃಂಗಾರದಂಗ ಬೇ ಯಮ್ಮ ಅಂತಾನೆ. ಯಮ್ಮ ಹೀಗತ್ತಾರು ಹೌದು ಯಮ್ಮ ಆದ್ರೂ ಆಗ್ಲಿ ಇನ್ನ ಹೂವ ಪತ್ರದವ ಬಸವನ ದೇವ್ರ ಧರಿಸಂತಿ. ಯಪ್ಪ ಪೂಜಾರಿ ಹಾ ಹೇಳ್ಬೇ ಯಪ್ಪ 11 ತೋಟಕ್ಕೆ ಹೋಗಿ ಹಾ 11 ತರದ ಹೂ ತಂದೀವಿ, ಹೌದು ಮಾಲಿ ಮಾಡ್ಕೊಂಡ ಹಾ ಚಂದಾಗೆ ದೇವ್ರಿಗೆ ಇಡ್ಸಿ ನನ್ನ ಮಗನ. ಹೌದು ಅನ್ಬೇಂಗಾರ ಹಾ ಅಮ್ಮ ನೋಡ್ಬೇಲ್ದ ಯಾಕ್ ಬೇ ಮಸ್ತ್ ಕಾಣಕತ್ತಿಲ್ಲ. ಯಾಕ ಯಾಕಂದ್ರೆ ಎರಡು ಕಿವಿಯಾಗ ಇಟ್ಕೊಂಡೆಲ್ಲ ಹಾ ಬಾಳ ಚಂದ ಸುಂದರವಾಗಿ ಕಾಣಕತ್ತಿ. ಅಲ್ಲವೇ ಮುದಕ್ಕೆ ಅಲ್ಲ ಪೂಜಾರಿ ಹಾ ದೇವ್ರಿಗೆ ಇಡ್ಸಿ ಅಂತ ಕೊಟ್ರೆ ನೀ ಯಾಕೆ ಇಟ್ಕೊಂಡಿ? ಅಲ್ಲವೇ ಹಾ. ನಿನಗೆ ಎಷ್ಟು ಸಲ ಹೇಳಿ ಯಪ್ಪ ಗುಡಿ ಆಗಿರೋ ಮಟ್ಟ ಹೇಳಬೇಕ ನಾ ಕೇಳಬೇಕ. ಅಲ್ಲ ಹಾ ನಾ ಶೃಂಗಾರ ಆದ್ರ ಹಾ ಹಾ ನಮ್ಮ ಬಸವನ ಶೃಂಗಾರ ಆದಂಗಂತ ಆಗ ಹೇಳಿ ನಿನಗ ಅಂದ್ರ ಮೊದಲ ಹೂ ತಂದಿ ದೇವ್ರಿಗೆ ಇಡಿಸಿ ಹೌದು ನಾವ್ ಕೊಟ್ಟು ಹೂವ ನಿನ್ ಕಿವ್ಯಾಗನ. ಹೌದಾ ಯಪ್ಪ ಹೋಗಿ ಹಂಗ ಅವ್ರ ಮುಂದೆ ಹಿಂಗ ಹೇಳ್ತಾನ, ಹೆಂಗ ಹೇಳ್ಬೇಕಿ ಯವ್ವ, ಗಂಗೋಗ ನನ್ ಮಗಳೇ ಹಾ ಅಮ್ಮ ಯಾಕ ಪೂಜಾರಿ ಅಂತಾನ ಹಾ ಬೆಳಗಿನ 5 ಗಂಟೆಗೆ ಎದ್ದೇವ ಆಹಾ 11 ತೋಟಕ್ಕೆ ಹೋಗಿ ಹಾ 11 ತರದ ಹೂ ತಂದ ತಂದು ಮಾಲಿ ಮಾಡಿ ಮಾಡಿ ಅವ್ರ ದೇವ್ರಿಗೆ ಇಡ್ಸ್ಯಾನಂತೇವ. ಹೌದು ನಾವು ಕೊಟ್ಟಂತ ಹೂವ ಹಾ ಪೂಜಾರಿಗೆ ಅಂತೇವ. ಯಾವ ಶೃಂಗಾರ ಆದ್ರೆ ಆದ್ರೆ ಬಸವಂದ ಶೃಂಗಾರ ಆದಂಗಂತ ನನ್ನ ಮಗಳೇ. ಯಮ್ಮ ಹೀಗತ್ತಾರಲ್ಲ ಹೌದು ಯಮ್ಮ ಆದ್ರೂ ಆಗ್ಲಿ ಇನ್ನ ಬೆಳೆ ಬೆಳೆತನ ಬೆಳೆಗೆ ಹಾಕಿ ಯಮ್ಮ ನಾನಾ ಥರದ ಅಡಿಗೆ ಮಾಡ್ಕೊಂಡ್ ಬಂದಿವಿ. ಆ ಬಸವನ ದೇವರಿಗೆ ಅಮ್ಮ ನೈವೇದ್ಯನ್ನು ಹಿಡಿ ಅಂತ ಹೇಳಮ್ಮ. ಪೂಜಾರಿ ಹಾ ಹೇಳ್ಬೇ ಯಪ್ಪ ಬಂದ್ ಬಾಳ ಹೊತ್ತಾತು, ಹೌದು ದೇವ್ರಿಗೆ ಎಡಿ ಹಿಡಿ ನನ್ನ ಮಗನೇ. ಹೌದನ ಎಡಿ ಹಿಡಿದು ಬರ್ಕ ನೋಡ್ತೇನೆ ಅಮ್ಮ ಹಾ 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 ಅಮ್ಮ ನೋಡ್ಬೇಲ್ದ ಯಮ್ಮ ಯಮ್ಮ ನೋಡ್ದೇನವ ನೋಡಾಕತ್ತನಗಪ್ಪ ಕೇಳ್ತಾನು. ಅದನ್ನ ವಿಚಾರ ಮಾಡ್ತಾನಗಪ್ಪ. ಯಪ್ಪ ಪೂಜಾರಿ ಯಾಕ್ ಬೇ ಅಲ್ಲ ದೇವರಿಗೆ ನಿವಾದಿ ಮಾಡಿ ನಾವು ಎಡಿ ಕೊಟ್ಟಿದ್ದೀವಿ, ಹೌದು ದೇವ್ರ ಕಡೆ ಭುಜ ಮಾಡಿದಿ, ಹಾ ಮಂದಿ ಕಡೆ ಮುಖ ಮಾಡಿದಿ, ಕರೆ ಅದ ತಳಕ್ ಕುಂತ ಗಪ್ಪ ಗಪ್ಪ ನೀನ ಊಟ ಮಾಡಿಬಿಟ್ಟಲ್ಲೋ ಪೂಜಾರಿ. ಏ ಬೇಬರ್ಸ್ ಮುದಕ್ಕೆ ಯಾಕ ನನ್ನ ಇವ ಕಿತ್ತೂರು ಮಳಸರ್ಜ ಬಳ್ಳೋಡಿ ರಾಣಿಗೆ ಎಡಿ ಕಳಿಸ್ತಂತ. ಹಾ ಯಪ್ಪ ಹಂಗ ಒಯ್ಯುವಾಗ ಹಾಳು ಬಂತ ತುಂಬಾ ಹಾಳು ಹೋಗಿ ನಿಂತ ಹಾ ಇಲ್ಲ ಹೊರಗೆ ನಿಂತ 4 ಕಿಲೋಮೀಟ ಹಾ ಅವ್ನು ಹೊಟ್ಟೆ ಹಸದ ಒಯ್ಯಾವ ಹಾ ಅರ್ಧ ಬಸಣ್ಣಿ ತೆಗೆದಿಟ್ಟು ನಾವು ಊಟ ಮಾಡಿದಂತ. ಮಾಡ್ರಿ ಅಂತ. ಹಂಗ ಬಾ ಇರ್ಬತ್ತವ್ರು ಹೇಳಿ ಇವ್ ಮನ್ಸಜ್ಜಾಗ ಹಾ ಇವತ್ತ ಹೊಟ್ಟಿ ತುಂಬತಿ. ಹೊಟ್ಟಂತ ಹಾ ಹಾ ಹಂಗ ಇವ್ ಊಟ ಮಾಡ್ರ ಬಸವನ್ ಉಂಡಂಗ ಅಂತ ಅಂತಾನ. ಉಂಡಾಗಣ ಅದು ಕರೇನ. ಬೇಬರ್ಸ್ ಮುದಕ್ಕೆ ಹಾ ಹೇಳ್ಯಪ್ಪ. ನಾ ಸಂತ ಆದ್ರ ಹಾ ಹಾ ನಮ್ಮ ಬಸವನ ಸಂತ ಅದಂಗ ಬೇ ಅಮ್ಮ. ಯಾಕ ಮನ್ಯಾಗ ಉಂಡಿಲ್ಲ? ಹೇ ಅಲ್ಲ ಬೇ ನೋಡ ಕೇಳಟ ನಿಮ್ಮ ಗಂಗನು ಸ್ವಲ್ಪ ವಿಚಾರ ಮಾಡ. ಕೇಳ್ತ ತಡ್ಕೊ ಒಂದಿಟ. ಕಮ್ಮನ ಬಂಟ ಅಂದ್ರ ಹಂಗ ಹೊಡ್ತ ಹಾಕೇ ಬಿಡ್ತಾನ. ಯವ್ವ ಯಮ್ಮ ಯಾಕ ಪೂಜಾರಿ ಅಂತಾನು ಹಾ ದೇವರಿಗೆ ನಾವ್ ಎಡಿ ಕೊಟ್ರೆ ಪೂಜಾರಿ ನೀ ಯಾಕೆ ಊಟ ಮಾಡ್ದೆ ಅಂತ ಕೇಳಿನಿ. ಅಂದ್ರೆ ಏನಂದಮ್ಮ? ಯಮ್ಮ ನಾ ಊಟ ಮಾಡ್ದಂಗ ಆದ್ರೆ ಹಾ ನಾನು ಬಸವಂದ್ರ ಉಂಡಂಗ್ ಬೇ ಯಮ್ಮ ಅಂತಾನ. ಯವ್ವ ಓಹೋ ಖರೆ ಐತಿ. ಕರೀತಿ ಯಾಕಂದ್ರೆ ಹಾ ಕಲ್ಲ ದೇವರಿಗೆ ನೈವೇದ್ಯ ಮಾಡಿದ್ರೆ ಮಾಡಿದ್ರೆ ಕಲ್ಲ ದೇವ್ರು ಊಟ ಮಾಡಂಗಿಲ್ಲ. ಮಾಡೋದಿಲ್ಲ. 1 ತಾಸು ಇಡೋಲಿ 2 ತಾಸ ದೇವ್ರ ಮುಂದೆ ಇಡ ಇಟ್ರೆ ಕೆಂಪಿರಿ ಹೊತ್ತಾವ ಕರಿ ಇರಿಬಿ ಹೊತ್ತಾವ ಹೌದವು ಹಸದ್ ಉಂಡಾನಂದ್ರ ಪೂಜಾರಿ ನನಗೆ ಎಸ್ ಆತ್ ನೋಡಪ್ಪ ಇದು. ಹೌದನ್ ಬೇ ಸುಳ್ಳ ಕರೆನೋ? ಏ ಕರೆ ಅದ ಬೇ ಅಮ್ಮ. ನೀ ಏನ್ ಉಂಡಲ್ಲ ಹಾ ನನಗೂ ಬಾಳ ಸಂತೋಷ ಆಗೈತಿ ನೋಡು. ಮತ್ ನಿಮ್ ಗಂಗಾಗ ಮತ್ ನಾ ಹೇಳಿದ್ ನಿನಗೆಲ್ಲ ಹೌದನ್ ಬೇ ಇರ್ಲಿಪ್ಪ. ಹಾ ಇವ್ ಕಾಯಿ ಕೊಟ್ಬಿಡಿ, ತಗೋರು ಕಪ್ರ ಹಚ್ಚಿ ಕಾಯಿ ಹೊಡೆದ್ ಕೊಡಂತ ಹೇಳಿ. ಕಪ್ರ ಹಚ್ಚು, ನಾವ್ ಒಟ್ಟ ಮಂಗಳಾರತಿ ಮಾಡ್ತೇವೆ, ಹೌದನ್ ಬೇ ದೇವ್ರ ಸೇವಾ ಮಾಡ್ತೇವೆ, ಆಮೇಲೆ ಕಾಯಿ ಬಿಡಂತಿ. ಹೌದಾ ಬೇ ಬಾಬಾರೋ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ. ಏ ಬಾಬಾರೋ ಬಸವಣ್ಣ ನಿನ್ನ ನಂಬಿ ಬಂದಿನು ನಾನ. ಬಾರೋ ಬಸವಣ್ಣ
ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಹಾ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಗುರು ಬಸವ ನಿನ್ನ ನೇವೆ ಮಾಡುವೆ ನಾನ ತಂದೆಯೂ ನೀನೇ ನನಗೆ ತಾಯಿಯೂ ನೀನೇ ತಂದೆಯು ನೀನೇ ಎನಗ ತಾಯಿಯು ನೀನೇ ತಂದೆಯೂ ನೀನೇ ನನಗೆ ತಾಯಿಯೂ ನೀನೇ ತಂದೆಯು ನೀನೇ ಎನಗ ತಾಯಿಯು ನೀನೇ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ಸೇವೆ ಮಾಡುವೆ ನಾನ ಬಾಬಾರೋ ಬಸವೇಶ ನಿನ್ನ ಸೇವೆ ಮಾಡುವೆ ನಾನ ಬಾಬಾರೋ ಗುರು ಬಸವ ನಿನ್ನ ನಂಬಿ ಬಂದಿನು ನಾನ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀ ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀ ನಮ್ಮನಿ ದೇವರ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರ ಬಸವೇಶ ನಿನ್ನ ಸೇವಾ ಮಾಡುವೆ ನಾನ ಬಾಬಾರ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಅಕ್ಕಿ ಉಳ್ದೈತಿ 12 ವರ್ಷ ಹರಕಿ ತೀರ್ಸಕ ಬಂದೇವಾ ಅಕ್ಕಿ ಉಳ್ದೈತಿ 12 ವರ್ಷ ನೀ ತಿರಸಕ ಬಂದೇವ ಅಕ್ಕಿ ಉಳ್ದೈತಿ 12 ವರ್ಷ ಹರಕಿ ತೀರ್ಸಕ ಬಂದೇವಾ ಉಳದೈತಿ 12 ವರ್ಷ ತಿರಸಕ ಬಂದೇವ ಇವತ್ತ ಬಾಬಾರೋ ಬಸವೇಶ ನಿನ್ನ ನಂಬಿ ಬಂದಿನು ನಾನ ಬಾಬಾರೋ ಬಸವೇಶ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರ ಬಸವೇಶ ನಿನ್ನ ಸೇವಾ ಮಾಡುವೆ ನಾನ ಬಾಬಾರ ಬಸವೇಶ ನಿನ್ನ ನಂಬಿ ಬಂದಿನ ನಾನ ಯಪ್ಪ ಪೂಜಾರಿ ನಾ ಬಂದ ಬಾಳ್ ಹೊತ್ತಾತು ಹೌದು ಕಪ್ರಾಚಿ ನಮ್ ಕಾಯಿ ಹೊಡಿ ನನ್ನ ಮಗನೇ ಹೌದಾ ಬೇ ಹಂಗಾರ ಅಮ್ಮ ನೋಡ್ದ ಕೈ ಹೊಡ್ತಾನ್ ಬಾಯ್ ನಿಕ್ಕರ. ಅಮ್ಮ ಕಾಯಿ ಹೊಡ್ದಿದ್ದೆ ನೋಡ್ಬೇ ಅಮ್ಮ ಕಾಯಿ ಹೆಂಗ ಬಂದು ಹೊಡ್ದ ಅಂತ ಕೇಳತ್ತೆ ನೀನ ಹೌದಾ ಯಪ್ಪ ಅಮ್ಮ ಕಾಯಿ ಹೆಂಗ ಅಲ್ಲಿಂದ ಹಿಡ್ದು ಹೆಂಗ ಇಲ್ಲಿ ಮಟ ಏಕ ಆತ್ ನೋಡ್ಬೇ ಅಮ್ಮ ಅಲ್ಲೋ ಪೂಜಾರಿ ಹಾ ಅಲ್ಲಿಂದ ಹಿಡಿದಿಲ್ಲ ಮಟ ಏಕ ಅಂತಂದ್ರೆ ಇದು ಏನು ನಮಗೆ ತಿಳಿಯಲಿಲ್ಲ ಚಂದ ಹೊಡೆದು ಹೇಳಲ್ಲ ಅಂದ್ರ ರಾತ್ರಿ ಹೊಡ್ತಾತಂತ ಕೇಳಿನೇ ರಾತ್ರಿ ಹೊಡ್ತಾತು ಅಂದ್ರ ಹೋದ ಕುಲ ಗಂಡ ಸೊಲಗ ಅಂದ್ರ ಗಂಡ ಸೊಲಗ. ತೊಟ್ಲು ಬಡ್ದು ಕೊಡ್ತೆ ಅಂತ ಹೇಳಿನಿ ಹಾ ಹಾ ಹಿಂಗ ಯಪ್ಪ ಹಾ ಯವ್ವ ಅಣ್ಣನ ಮಗಳೇ ಯಮ್ಮ ಏನಾಯ್ತು ಯವ್ ಕಾಯಿ ಚಲೋ ಹೊಡೆದಲ್ಲ ನೀನು ಕಾಯಿ ಚಲೋ ಹೊಡೆದು ಹಾ ಯಮ್ಮ ಹೇಗ್ ಹೊಡೆದು ಅಂತ ಯವ್ವ ತೊಟ್ಟಲ್ಗಾಯಿ ತೊಟ್ಟಿಲಗಾಯಿ ಅಂದ್ರೆ ಹಾ ಮುಂದಿನ ವರ್ಷಕ್ಕಂದ್ರೆ ಹಾ ಯವ್ವ ಜೋಗಳ ಹಾಡ್ಕೊಂಡ ಹಾಡ್ಕೋತ ಬಸವಂದರ ಗುಡಿಗೆ ಬಂದು ನೀ ತೊಟ್ಲ ಕಟ್ತಿ ಅಂತ ಕೊಡ್ತೀವಂತ ಯಮ್ಮ ಬಾಳ ಸಂತೋಷವಾಯ್ತು ಯವ್ವ, ನನಗೂ ಬಹಳ ಆನಂದ ಆತ ಯಾಕಂದ್ರೆ ಹಾ, ನನ್ನ ಗಂಡ ವ್ಯಾಪಾರಕ್ಕೆ ಹೋಗುತ್ತ ಮುಂದೆ ಅವ್ರು ಹೇಳಿದ್ದು ಒಂದಾಯ್ತು ಹೇಳಿದು ಒಂದಾಯ್ತು ಹೌದು ನಾನು ನೀನು ಕೊಡುಗೊಂದ ಬಂದುದು ಒಂದಾಯ್ತು ಹಾ ಹಾ ಆ ಭಗವಂತ ಬಸವಂದಿಯ ನಮಗ ನೀಡಿದು ಒಂದಾಯ್ತು ಹಿಡಿದು ಒಂದಾಯ್ತು ಇನ್ನ ಕಾಯಿ ಹೊಳಿಕೆಯನ್ನು ಇಸ್ಕೊಂಡ್ ಬಾರಮ್ಮ ಯಪ್ಪ ಪೂಜಾರಿ ಹಾ ಬೇ ಬಾಳ್ ಚಲೋ ಆತ ನನ್ನ ಮಗನ ಹೌದನ ತಾಯಿ ಬಂದ ಬಾಳ ಉತ್ತಮ ಮಾಡಿದಿ ಹಾ ನಮಗೂ ಬಾಳ ಸಂತೋಷ ಆತ ಕರೆ ಅದ. ನನ್ನ ಮಗಳ ಗಂಗೋಗೂ ಬಾಳ ಸಂತೋಷ ಆಗೈತಿ ಹೌದನ ನಮ್ಮ ಕಾಯಿ ಹೊಳಿಗೆ ಕೊಡೆಪ್ಪ ಇನ್ನ ಹೌದಾ ಬೇ ತಡಿ ಬೇ ಹಂಗಾರ ಮುದಕ್ಕೆ ಹಂಗಾರ ಅಮ್ಮ ಹಿಡ್ಕೋ ಬೇ ಹಂಗಾರ್ದ ಯವ್ವ ಯಮ್ಮ ಯಮ್ಮ ಕಾಯಿ ಎಷ್ಟ್ ಕೊಡ್ತೀವಿ ಯವ್ವ ಕಾಯಿ ಎರಡ ಬಾಟ್ಲ್ ಎಷ್ಟಾಗ್ತಾವ 4 ಅಕ್ಕಾವು ಯಮ್ಮ ನೋಡಿ ಇಲ್ಲಿ 3 ಇಸ್ಕೊಂಡ್ ಬಂದಿ ನೋಡಿಲ್ಲಮ್ಮ ಅಯ್ಯೋ, ನಾನು ನೋಡಲಿಲ್ಲವ ಯವ್ವ ಮತ್ ನಾ ಏನ್ ತುಡುಗುಣ ಮಾಡ್ಲಾ ಇಟ್ಕೊಂಡು ಇಲ್ಲ ಇಲ್ಲವಾ ನೀ ತಗೊಂಡಿ ಅಲ್ಲ ಹಾ ಹಾ ಪೂಜೆ ಪೂಜಾರಿ ಕೇಳ್ಕೊಂಡು ಬಾರಮ್ಮ ಏ ಪೂಜಾರಿ ಯಾಕೆ ಬೇ ನಿನ್ನ ಕೈಯಾಗ ಕಾಯಿಸ್ಕೊಟ್ಟಿದೀವು ಎರಡು ಹೊಳಿ ಕೆಟ್ಟಕಾವು
4 ಮತ್ತ 3 ಯಾಕೆ ಕೊಟ್ಟಿ ಎತ್ತಮ್ಮ ಅಲ್ಲವೇ ಹಾ. ಮತ್ತೇನ್ ದುಡ್ಡು ನಿಮ್ಮ ಅಜ್ಜ ಕೊಡ್ತಾನೆ ನಿಮ್ಮ ತಾತ ಕೊಡ್ತಾನ ಅಲ್ಲ ಹಾ ದುಡ್ಡ ಅವ್ರು ಇಲ್ಲ ತಾತ್ಯಾನು ಇಲ್ಲ ಅಜ್ಜಾನು ಇಲ್ಲ ಅವ್ರು ಹೋಗ್ಯಾರ ಶಿವನಲ್ಲಿ ಹೌದಲ್ಲವೇ ನಾವೇನದೀವಿ ನಮ್ಮ ನಟ ಕೇಳ ಅಮ್ಮ ಇದ್ರ ಕೊಡ್ತೀವಿ ಇದ್ರ ಹಂಗ ಹೋಗುವಂತೆ ನಿಮ್ಮ ಮನೆಗೆ ಅಲ್ಲವೇ ಯಾಕೆ ನನಗ ಬಿಲ್ಲಿ ಬೇಕಾ ಬಿಲ್ಲಿ ಹೌದು ಯಾಕಂದ್ರ ನನಗೆ ಈ ಜಾತ್ರೆಯಾಗ ನಡಿಬೇಕು ಅಂತ ಬಿಲ್ಲಿ ಬೇಕು ನನಗ ಅಲ್ಲ ಹೌದು ಬಿಲ್ಲಿ ಎಂದಾರ ನೋಡಿ 10 ವರ್ಷ ಆತೀಗ ಎಂತದೈತ್ ಬೇ ಅಲ್ಲ ಹಾ ಬಿಲ್ಲಿನೂ ಇಲ್ಲ ದುಡ್ಡು ಇಲ್ಲ 5 ರೂಪಾಯಿ ತಳಗೆ ಏನಿಲ್ಲ ಇಲ್ಲಿ ಕೊಡ್ಬೇಕು ನಿನಗೆ 5 ರೂಪಾಯಿನ ನಾವು ಅಲ್ಲವೇ ಮುದುಕಿ ಹಾ. ನನಗ ಬಿಲ್ ಅಂದ್ರೆ ಎಂತದ ಗೊತ್ತೈತಿ ನನಗ ಎಂತದು 2026 ಹಾ, ಅದು ಏಪ್ರಿಲ್ 14 4ನೇ ತಿಂಗಳ ಈ ಜಾತ್ರೆಯಾಗ ನಡಿಬೇಕಂತ ದುಡ್ಡು ಬೇಕಂದ್ರ ಬೇಕು ಯಪ್ಪ ಕೇಳ್ತಾನ ಅದು ರಾಮದುರ್ಗ ತಾಲೂಕ ಸಾಲೋಳಿ ದುಡ್ಡ ಬೇಕಿಲ್ಲಿ ನಿಂದು ಮೆರವಣಿಗೆ ಭಾಳ ಆತ್ ಬಿಡ ಹಂಗ ಹೌದು ಅದ್ರ ಮೆರವಣಿಗೆ ಅಲ್ಲಿಂದ ಹಾ ಅಟ್ಟ ಏಟು ಗುಡಿಗೆ ತೀರ್ಸೊಂದು ಹೋಗಾವ ಇಲ್ಲ ರಾಮದುರ್ಗ ತಾಲೂಕ ಬೆಳಗಾವಿ ಜಿಲ್ಲಾ ಮತ್ ನೀನೇನ ಅಲ್ವೇ ಕೊಡದ್ರ ಕುಂದಿರ್ತಿ ನೋಡಿ ಹಿಂಗ ಅಂದ್ರ ನನಗ್ ಜಾತ್ರೆ ನಡಿಬೇಕಿಲ್ಲಿ ದುಡ್ಡ ಅದ್ ನಡೀದಿಲ್ಲ ನಡೆಸಿ ಕೊಡುದಿಲ್ಲ ಹೌದನ ಯವ್ವ ಹಾ ಪೂಜಾರ್ದ ಭಾಳ ಉದ್ದ ಐತಿವ ಏನದು ಅಡ್ಡಸ್ರ ಅಡ್ಡಸ್ರ ಯಮ್ಮ ಏನಂದ ಆಹಾ ರಾಮದುರ್ಗ ತಾಲೂಕು ಸಾಲಳಿ ದುಡ್ಡ ಬೇಕಂತೇವ ದುಡ್ಡ ಬೇಕಂತ ಒಟ್ಟ ಇಲ್ಲೇ ನಡ್ಸಾವಂತ ಅವ್ ದುಡ್ಡ ಹಾ 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 ಐತಿ ಅವ್ ದುಡ್ಡ ಯವ್ವ ಮಣ್ಣು ಏನ್ರ ಬರುತ್ನಾಗ ಒಂದು ದುಡ್ಡು ಕೊಟ್ಟಿರ್ಬೇಕಿಲ್ಲ ಅಜ್ಜ ಯವ್ವ ನಮ್ ಮುದಕ್ ಕೊಟ್ಟೈತಿ ಹಾ ಹಾ ಅವು ಬಾದಸ ದುಡ್ಡು ಅದಾವ ಯವ್ವ ಅದ್ ನಡಿತೈತಿಲಿ ಆಮಲ ಯವ್ವ ಕೊಟ್ಟು ಇಸ್ಕೊಂಬ ಕೊಡ್ಲೇನ್ರಿ ತಗೋತೈತಿಲಿ ಆಮಲ ನೋಡ್ಯಾರ ಯಪ್ಪ, ಪೂಜಾರಿ ಹಾ ಯಪ್ಪ ಕೈ ಮುಂದ್ ಮಾಡು ನನ್ನ ಕಡೆ ಒಂದ್ ದುಡ್ಡು ಐತಿ ನೋಡಿ ಹೌದಾ ಬ್ಯಾಂಗರ ಇದ ನಡಿತೈತಿ ಇಲ್ಲ ನೋಡು ಸಾಂಬಾರ ಬೆಲೆ ಯಮ್ಮ ಯಾಕೆಪ್ಪ ಅಲ್ಲ ಬೇ ನೋಡ್ಬೇ ಯಾನ ಮಾಡಿ ಹಂಗ ನೆಗೆತ್ತಿದು ಓಹೋ ಸೌದೈತಲ್ಲ ಯಪ್ಪ ಬಾಯ್ಲೆ ಬಾ ಚಲ ಮುಂದೆ ಬಾಯ್ಲೆ ಅಲ್ಲ ಇದು ಅಲ್ಲಿ ಬಾಡ್ದು ಇಲ್ಲಿ ಬಾಡ್ದು ನಗ್ಗಿ ನುಗ್ಗಿಕ್ಕೆ ಹಾಗೆ ನುಗ್ಗಿಕಾರಿ ಹಣಮಪ್ಪಗೆ ಹೋಗಿ ಸೌದ್ ಹಂಗ ಸೌದತ್ತಿ ರೋಡ್ ಆಗಿತ್ತಿದ ಅಲ್ಲ ಒಗದ್ ಬಿಡ ನಮ್ ಮುದುಕ ತಾಕಿತ ಮಾಡ್ಯಾನ ಹಾ ಏನ್ ತಾಕಿತ ಮಾಡ್ಯಾನ ಅಂದ್ರೆ ಈ ಮುದುಕಿ ಹೌದು ಈ ದುಡ್ಡ ಕೊಡ್ತಾನ ಹಾ ಎಲ್ಲಾರು ಕಳ್ಕೊಂಡು ಬಂದಿ ಎಲ್ಲಾರು ಬಿಟ್ಟು ಬಂದಿ ಯಾರ್ಯಾರು ಕೊಟ್ಟು ಬಂದಿ ಅಂದಾನು ತಗೋ ಬಾರ ಹಂಗಾರ ದುಡ್ಡ ಹೊಸಾದ ಬೇಕಾ ಹೊಸ ದುಡ್ಡ ಬೇಕ ತಂಗಿ ಆಹಾ ಯವ್ವ ಈ ದುಡ್ಡ ಹಳಿದಾಗೈತೆ ಅಂತ ಹಳಿದಾಗೈತಿ ಈ ದುಡ್ಡ ನಡೆದಿಲ್ಲ ಅಂತೇವ ನಡಿದಿಲ್ಲ ಅಗ್ದಿ ಹೊಸಾದ ದುಡ್ಡು ಬೇಕಂತೇವ ಯಮ್ಮ ಹಾಗಾದ್ರೆ ನೀ ದುಡ್ಡು ಕೊಡಕತ್ರ ಮಾ ದುಡ್ಡಿನಿಂದ ನಡಿಲಿಲ್ಲ ನಡಿಲಿಲ್ಲ ಹೊಸ ದುಡ್ಡು ಬೇಕಂದಾನಂದ್ರೆ ಹಾ ಹಾ ಯಮ್ಮ ನಾನು ಯಾರದು ಪೂಜಾರಿಗೆ ಗೊತ್ತಾಗಿದ್ದೇನೆ ಕೇಳು ಇನ್ನ ಪಕ್ಕ ಗೊತ್ತಾಗಿಲ್ಲ ಈಗ ಕೇಳೇ ಬಿಡ್ತಾನ ಯಪ್ಪ ಅಮ್ಮ ಹೇಳ್ದೆ ನಾವು ಯಾರು ದಿನ ಪಕ್ಕ ಗೊತ್ತಾಗಿದೆ ಅಥವಾ ಇನ್ನ ಇಲ್ಲ ಅಲ್ಲ ಬೇ ಮೇನ್ ಮಲಿ ಪರಮ ಹಾ, ಹಾ. ನೀವು ಯಾರು ಅನ್ನೋದು ನನಗ ಹತ್ತು ಕನ್ನಡದಾಗ ನಿಚ್ಚಳಾಗಿ ಹೇಳಿದ್ರ ನನಗೂ ಗೊತ್ತಾ ಇಲ್ಲ ಕುಂತ ಜನಕ್ಕೂ ಗೊತ್ತಾಗಬೇಕು ಹೌದಿಲ್ಲ ಹೌದು ಯಪ್ಪ ಹೇಳ್ತು ಕೇಳಂಗ್ರ ಅಮ್ಮ ಹೇಳು ಪುಕ್ಕ ಪೂಜೇರಿ ನೀನ ಬಂದ ಕೇಳತಿ ನಮನ ಹಲೋ ಹಲೋ ಲಗಳೇರ ಗಂಗಾ ಪೂಜಾರಿ ಹೇಳ್ತು ಕೇಳಪ್ಪ ವಿರಾಪಸಿ ಬಸವಂತ ನೀರ ನನ್ನ ಪ್ರಾಣೇಶ್ವರೇ ಕೇಳು ವಿರಾಪಸಿ ಬಸವಂತ ನೀರ
ದುಡ್ಡಿಲ್ಲ ಅವ ಯಮ್ಮ ನಾ ಕೊಡ್ಬೇಕಂದ್ರ ನನ್ನ ಕಡೆ ಚಿಲ್ಲರೂ ಇಲ್ಲ. ಚಿಲ್ಲರೂ ಇಲ್ಲ. ಅಮ್ಮ ಪೂಜಾರಿಗೆ ಈ ಸದ್ಯ ಹಾ ನನ್ನ ಕೊಟ್ಟದು ಸ್ಯಾರ ಬೈಲ್ ಹೊಂಗಿಲ್ಲ ಹಾ ಎನ್ನ ತವರು ಮನಿ ಬೈಲ್ವಾಡ ಬೈಲ್ವಾಡ ಇರಪಕ್ಷಿ ಬಸವಂತ ಬಂದು ಮೈದುಂಡಾಗಬೇಕು. ಹಾ ಹಾ ಆ ಲಗಳೇರ ಹೆಸರು ಬಂದ ಎನಗೆ ಪ್ರಾಣ ಕಾಂತ ಆಗಬೇಕು. ಹೌದು ಯಮ್ಮ ಎನೆಗೆ ಬಂದು ಲಗಳೇರ್ ಗಂಗಾ ಅಂತ ಹೇಳಿ ಪೂಜಾರಿಗೆ ಹಾ ಯಮ್ಮ ಮತ್ತೆ ಇಲ್ಲಿ ಯಾರ ಜಾತ್ರೆ ಒಳಗ ಹಾ ನಿನಗೆ ಯಾರ ಭೇಟಿ ಆದ್ರ ಹಾ ಯಮ್ಮ ಹೋಗಿ ಒಂದು ದುಡ್ಡು ಇಸ್ಕೊಂಡು ಬಾ. ಯಮ್ಮ ಪೂಜಾರಿಗೆ ದುಡ್ಡು ಕೊಟ್ಟ ಹೊಳಕ್ಕೆ ಇಸ್ಕೊಂಡು ಹೋಗಿ ಅಲ್ಲ ಯವ್ವ ಇಂಥ ಜಾತ್ರೆ ಒಳಗೆ ಒಂದ್ ದುಡ್ಡು ಕೂಡ ಹೆಂಗ್ ಕೇಳ್ಬೇಕು ಅಯ್ಯವ ನಾನು ನೋಡು ನನ್ನ ಮಗಳ ಆಹಾ ಏನ್ರ ಮೂರಾನು ಯಾರ ಬಂದಿರ್ಬೇಕ ಬಂದಿರ್ಬೇಕವಾ ಅವ್ರ ನನ್ನ ಪರಿಚಯ ಐತಿ ನನಗ ಅವ್ರ ಪರಿಚಯ ಐತಿ ಹೌದು ಕೇಳಿದ್ರು ಪರವಾಗಿಲ್ಲ ಒಂದ್ ದುಡ್ಡು ಇಸ್ಕೊಂಡ್ ಬರ್ತಾನೇವ ಸ್ವಲ್ಪ ಹಿಂದಕ್ಕೆ ಸರಿ ಹಂಗ್ರ ಇವ ಆಗ್ಲಿಮ್ಮ ಹೊಳ್ಳಿ ಬಂದು ಪೂಜಾರಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಹಾ ಅಲ್ಲೋ ನನ್ನ ಮಗನ ನನಗ ಕಣ್ಣು ಕಾಣುದಿಲ್ಲ 60 ವರ್ಷ ಮುದುಕಿ ಅಲ್ಲ ಪ್ರಾಯದ ಗಣಮಗದಿಯಪ್ಪ ನಾನ್ ನನ್ನಾರ ಒಂದಿಟ್ಟು ನೋಡ್ಬೇಕಲ್ಲ ಓಯ್ ನಾನು ನೋಡಿ ಎಲ್ಲಿ ಬಂದಲ್ಲಿ ಭೇಟಿ ಆರಾಮದೇವೆ ನೀವು ಯಾರ್ಯಾರು ಬಂದಿರಿ ಯಾರ್ಯಾರು ಬಂದಿರಿ ಯಾರ್ಯಾರು ಬಂದಿರ ಅಂದ್ರೆ ಗಾದ್ ಹಿಡ್ತೇ ಇದೆ ಕೇಳ್ಬಿಟ್ರೆ ಚಲೋ ಆಯ್ತು ಯಾರ್ಯಾರು ಬಂದಿರ ಅಂದ್ರ ಇದು ಏನೋ ಒಟ್ಟ ಹಿಂದ್ ಮುಂದೈತಿ ಯಪ್ಪ ಯಾರ್ಯಾರು ಬಂದ್ರ ಅಂತ ಕೇಳ್ರಿ ಆ ನನ್ನ ಮಗಳ ಗಂಗವ್ವ ನಾನು ಬಂದಿವ ನನ್ನ ಮಗನೇ ಹ್ಮ್ ಯಪ್ಪ ನನಗೊಂದು ದಗದ ಹರ್ಕಾತಾಗಿತ್ತು ಏನಂದ್ರ ಯಪ್ಪ ನಾವು ದೇವ್ರು ಬಂದಿವಿ ಬಸವಂತರಿಗೆ ಯಪ್ಪ ನೀವು ದೇವ್ರು ಬಂದ್ರೇನ ಬಾಳ ಚಲೋ ಆತು ಯಪ್ಪ ನೀವ್ ಎಲ್ಲಿದ್ದೀರಿ ನಾವು ನೀವು ಹೇಳಿದಿರ್ಬೇ ನಾವು ಅಲ್ಲೇ ತೊಟ್ಟ ತಳಗದೇವು ನಾವು ನಿಮ್ಮ ಮ್ಯಾಲ ಅದೇವೆ ಅಲ್ಲೇ ಮ್ಯಾಲ ಆತ್ ಬಿಡ ನಾವು ತಳಗ ನೀವು ಮ್ಯಾಲ ಬರಾಬರಿ ಆತಳ ಇರ್ಲಿಯಪ್ಪ ಒಂದ್ ದುಡ್ಡು ಬೇಕಾಗಿತ್ತು ಯಾಕೆ ನನ್ನ ಮಗನ ಹೊರಗಟ್ಲೆ ಕೇಳಿ ಹೊರಗಟ್ಲೆ ಹೊರಗಂಟ್ಲಿ ಯಪ್ಪ ನೀನು ರಗಡ ಶ್ರೀಮಂತ ಅದಿ ಇಲ್ಲ ಅನ್ನೋದಿಲ್ಲ ಬೈಲ್ ಹಂಗಲ್ಲ ಊರಾಗ ಶ್ರೀಮಂತನಿ ಹೌದು ಆದ್ರೆ ನಮಗ್ ದುಡ್ಡು ಯಾಕೆ ಹರ್ಗ ತೆಗಿತಂದ್ರ ಪೂಜಾರಿಗೆ 100 ರೂಪಾಯಿ ಬೇಡ ಹೌದು 10,000 ರೂಪಾಯಿ ಬೇಡ ಬರೇ ಒಂದು ದುಡ್ಡು ಕೊಟ್ಟರು ನಮ್ಮದೊಂದು ಬಟ್ಲ ಕೊಡ್ತಾನಂತ ಅದಕ್ಕಾಗಿ ನನ್ನ ಮಗನ ಹೌದು ವರನೇ ಕೊಡ್ತಂತ ವರ ಕೊಟ್ಬಿಡು ಬಾಳ ಚಲೋ ಕೊಡ್ಲಿ ಕೊಡಪ್ಪ ಸಂಸ್ಕಾರಕ್ಕೆ ಹೋಗುವ ಇದೇನು ಮಲು ಅಯ್ಯವ ಆ ಸರನ ತೆಗೆದು ಕೊಟ್ಟು ಬಿಡ್ರಿ ಹೋಗ್ಲಿ ಆ ಕಡೆ ಬಾಳ ಚಲೋ ಆಕೈತಿ ಅದೊಂದು ಕೊಟ್ಟಪ್ಪ ಅಂದ್ರ ಬೆಳಗಿನ 5 ಗಂಟೆಗೆ ರೆಡಿ ನಾನ ಯಪ್ಪ ಹೋಗಿ ಬರ್ತಾನಂಗ್ರೆ ಹಾ ನಮಸ್ಕಾರ ಹೋಗಿ ಬಾಯಪ್ಪ ತಂಗಿ ಗಂಗವ್ವ ಯವ್ವ ನೀವು ಯಮ್ಮ ಇಸ್ಕೊಂಬಂದಿ ಅದು ಅಗದಿ ನನ್ನ ಕಾಸು ನಾನು ಅಳಿಯವ ಹೌದು ಯಮ್ಮ ಭೇಟಿ ಆದ್ರಲ್ಲ ಭೇಟಿ ಆಗಿ ಒಂದು ದುಡ್ಡು ಇಸ್ಕೊಂಡ ಬಾಂಡೇವು ಇಸ್ಕೊಂಡ ಬಂದಿ ವರನ ಕೊಟ್ಟಾನೇವು ಆಹಾ ಕೊಟ್ಟನು ಅವರಿನ ಕೊಟ್ಟು ಬಿಡ್ಲೆ ಯವ್ವ ಆದ್ರ ಕೊಡ್ಬೇಕಾದ್ರೆ ಹಾ ಯಮ್ಮ ಒಂದು ಪೂಜಾರಿ ಮಾತು ಕೇಳ್ಬೇಕು ಅಲ್ಲ ಹೊಲಕ್ಕೆ ಬರ್ತಾನೋ ಹೊರಿ ಕನಕಿ ಒಯ್ತಾನೆ ನೋಡಲ್ಲಿ ಕನ್ನಕ ಬರ್ತಾನೋ ಕಾಳ ಒಯ್ತಾನ ಹಾ ಹಾ ಮನೆಗೆ ಬರ್ತಾನೋ ಹಿಟ್ಟ ಬಿಕ್ಸ ಕಜ್ಜ ಸಹಿತ ಎಲ್ಲಾನು ಒಯ್ತಾನೆ ಇಷ್ಟೆಲ್ಲ ನಾವ್ ಬಿಡೆ ಮಾಡಕ ಇಲ್ಲಿ ಮತ್ತ ನಮ್ಮ ಮತ್ತೆಗಿನ ದುಡ್ಡು ಯಾಕೆ ಬೇಕಂತಾನೆ ಕೇಳ್ತಲ್ಲ ಕೇಳಿ ಯಪ್ಪ ಪೂಜಾರಿ ಅಮ್ಮ ಪರಮ್ಮ ಹೇಳ್ಬೆ ಅಲ್ಲೋ ಯಪ್ಪ ಹಾ ಆ ಲಗಳಾರ ಮಂಟಂದವ್ರ ಗಂಗವ್ಗಳ ಏನಾತ್ತಿ ನಿನಗ ರಗಡಿ ಬಿಡಿಯ ಮಾಡಾರಂತ ಏ ಅಂತದೇನೆ ಬೇ ಅಮ್ಮ ಅಂತದೇನಂದ್ರೆ ಹಾ ಹೊಲಕ್ ಹೋಗಿ ಅಂತ ಹೊರಿ ಕಣಕಿ ತರ್ತಿ ಅಂತ ಹೌದು ಕಣಕ್ ಹೋಗಿ ಅಂತ ಕಾಳ ತರ್ತಿ ಅಂತ ಕರೇದಮ್ಮ ಮನಿಗ್ ಹೋಗಿ ಅಂತ ಹಿಟ್ಟ ಭಿಕ್ಷ ಕಜ್ಜ ಎಲ್ಲಾನು ಐತೆ ಅಂತ ಒಳ್ಳೇದು ಮತ್ತ ದುಡ್ಡು ಯಾಕೆ ಬಿಡತ್ತೀಯಪ್ಪ ಅಮ್ಮ ಹಾ ಅಲ್ಲವೇ ಆ ಲಗಳಾರ ಗಂಗಮ್ಮ ಹಾ 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 ಅಮಾಸಿಗೆ ಬರ್ತಾಳು ಏರ್ಸ್ಕೊಂಡ ಹೊಕ್ಕಳ ಅಂದ್ರ ನೆವೇದಿ ಮತ್ತ ಹುಣಿಗೆ ಬರ್ತಾಳು ಕಾಯಿ ಹಂಗ ಒಡ್ಸ್ಕೊಂಡ ಪಟ್ 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 ಒಡ್ಸ್ಕೊಂಡ ಹೊಕ್ಕಳ ಕಳೆಯಪ್ಪ ಇಂತ ನಮ್ಮ ತಳದಮ್ಮನ ಜಾತ್ರೆಯಾಗ ಒಂದ್ ಇಂತ ಕೆಂಪು ಬಿಲ್ಲಿ ಆದ್ರ ಬಾಳ ಬೇಮ ಅದು ಕರೇನೆಯಪ್ಪ ಹಾ ಯಾಕ ನಮ್ಮ ದುಡ್ಡು ಬಿಟ್ಟೆ ಅಂದ್ರ ಗುಡಿಗೆ 10,000 ಮಂದಿ ಬರ್ತೈತಿ ಅವ್ರದ್ದು ಬಿಡ್ಬೇಕಾಕೈತಿ ನೀ ಹೌದು ಎಲ್ಲಾನು ವಿಚಾರ ಮಾಡ್ಬೇಕಾಕತಿ ಹಾ ಯಪ್ಪ ಹಾ. ಈ ದುಡ್ಡು ಅಂತೀಯಲ್ಲ ಹಾ ಈ ದುಡ್ಡ ತಗೊಂಡ್ಬಿಡಂಗ ಹೌದ ಅನ್ಬೇಂಗರ ಅಮ್ಮ ಕೊಡಬೇಲೆ ಇದು ಹೆಂಗೈತ್ ನೋಡು ಯಮ್ಮ ಏನ್ ಬೇ ಸ್ವಲ್ಪ ಬಾರ್ ಬಂದ್ ಮುಂದಕ್ಕೆ ಬಾಟ ಅಲ್ಲಬೇ ಗರಗ ಕಾಣಕತ್ತೈತಿ ಏ ಅಮ್ಮ ಹುಬ್ಬಳ್ಳಿ ಕಾಣಕತ್ತೈತಿ ಬೇ ಮುದಕ್ಕೆ ಹೇಳಿಯಪ್ಪ ಹಂಗ ತಳ 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 ಹಂಗ ಮಿರಿ 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 ಹಂಗ ಬಗ 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 ಮಿಂಚಾತದ ಯಪ್ಪ ಅಡ್ಕಾನ ಮತ್ತು ಬಹಳ ಅದನ್ನ ಅಲ್ಲವೇ ನಿಂದು ನಿಮ್ಮ ಗಂಗಂದು ಮ್ಯಾಲ ನಿಮ್ಮ ಮದ್ದನ್ ಸದಕ್ ಮಾರಿ ಕಳತಿದ್ದ ಯಪ್ಪ ನಂದೇನು ಬೇಡ ಹಾ. ಯಾವತ್ತು ದುಡ್ಡನ್ನ ಹಂತೇಕತ್ತ ನೀ ನೋಡು ಮೊದಲು ಅಲ್ಲವೇ ಅದೊಂದು ದುಡ್ಡು ಬೇಕಂತ ಅರ್ಧ ತಾಸು ನಿಂತಿದ್ದಿ
ಒಂದು ಕೆಲಸ ಮಾಡಿ ನನ್ನ ಮಗನ ಹಾ ಯಾವಾಗ ಈ ದುಡ್ಡಿನ ಮೇಲೆ ಭಕ್ತಿ ಇಟ್ಟಿ ಅಂದ್ರೆ ಹಾ ಅದಕ್ಕೊಂದ ತೂತ್ ತೆಗಿ ಹೌದು ತೂತ್ ತೆಗದ ಒಂದ್ ದಾರ ಕಟ್ಕೊಂಡ್ ಇಲ್ಲಿ ಹಾ. ಎಷ್ಟಿಗೆ ಹೆಂಗ್ ಬೋರ್ಡ್ ಹಾಕಿರ್ತಾರಲ್ಲ ಹಾ ಹಾ ಹಂಗ ಊರೆಲ್ಲ ಗಂಗಾಣ ದುಡ್ಡು ಗಂಗ ಹೇಳ್ಕೊಂತ ತಿರ್ಗ್ಯಾಡ ಹೇ ಮುದಕ್ಕೆ ಹಾ ಹಂಗೇನ್ ಬೇಡ ಗಾಡಿ ಏನ್ ಮಾಡ್ತಿ ಒಂದ್ ಸ್ವಲ್ಪ ತಿಕ್ ಬಟ್ ಬಿಡ್ತಿದ್ನಲ್ಲ ಇದನ್ನ ಹೌದಾ ಹಾ ನಿನ್ನ ಕೈಯಾಗ ಕೊಟ್ಟಿವ್ನ ಹಾ ನೀ ಕಿಸದಾಗರ ಇಟ್ಕೋ ಏನು ಬೇಕಾದ ಮಾಡ್ಕೋ ನಮ್ಮ ಕಾಯಿ ಹೊಳಿಕೆ ತಾನ ಹೋಗ್ತೀವ್ ಹೌದಾ ಬೇಂಗಾರ ಹಾ ಅಡೆ ಬೇ ಮುದಕ್ಕೆ ಹಂಗಾರ ಬಟ್ಲಾತು ಯಪ್ಪ ನಾ ಹೋಗ್ತಿವಲ್ಲ ಏನ ಹೌದಾ ಬೇ ಮುದಕ್ಕೆ ಬಾಯ್ಲೆ ಮತ್ತೇನು ನನ್ನ ಮಗನ ಅಲ್ಲ ಬೇ ಇಂತ ದೊಡ್ಡ ನಮ್ಮ ಹಂಗಾರಿಕೆ ಊರಾಗ ತಳನಮ್ಮನ ಜಾತ್ರೆಯಾಗ ಇಂತ ದೊಡ್ಡ ಜಾತ್ರೆ ಒಳಗ ಹಾ ನೀ ಇಂತ ಜಾತ್ರೆ ಬಿಟ್ಟು ಊರು ಹೊಕ್ಕ ನನ್ನ ಹಾಕತಿ ಅಲ್ಲ ಹಾ ಹಾ ಬಾಯ್ಲೆ ಯಾಕೆಪ್ಪ ಇಲ್ಲಿ ನೋಡಿಲ್ಲ ಇಲ್ಲಿ ಧಾರವಾಡ ಕಡೆ ಆ ನಮ್ಮನೆ ಹಂಗ ಬಗ 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 ಮಿಂಚತತಿ ಮಳೆ ಹಾ ಬಾ ಈ ಕಡೆ ನೋಡಿಲ್ಲ ಬಾಯ್ಲೆ ಎಂತಾರ ಈ ಕಡೆ ಬಾಯ್ಲೆ ನೋಡಿಲ್ಲ ಇಲ್ಲಿ ಹಂಗ ಬಗ 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 ಹೆಂಗ ಗದ್ದರ್ಸತತೆ ಯಾಕಂದ್ರ ನೀನು ತಡ್ಕೋದಿಲ್ಲ ನಿಮ್ಮ ಗಂಗವ್ವ ತಡ್ಕೋತಾಳ ತಡ್ಕೋತಾಳ ಯಪ್ಪ ನಡಕ್ಕ ಹೊಕ್ಕ ಹೊಡ್ಯಾಕತ್ತೆ ಅಂದ್ರ ಹಾ ಹಾ ಅಮ್ಮ ಆಚೆಗಡೆ ಗಂಗಮ್ಮ ಬಾಳ ವಯಸ್ಸು ಹರಿಯದ ವಯಸ್ಸು ತಡ್ಕೋತಾಳ ಹೌದಪ್ಪ ನಾ ನೀರಾಗ ಹರಿದು ಹೋಗ್ಕೊಂಡಿ ಹಂಗೇನಿಲ್ಲ ಹಾ ಹಾ ನಿಮಗ ಇಲ್ಲೇ ಇರೋಣ ಇಲ್ಲೇ ಇದ್ದ ವ್ಯವಸ್ಥಾನ ಮಾಡ್ತೇನೆ ಏನೇನ? ನಿಮಗ ಕೋಲೆನ ಕೊಡ್ತೇನೆ ಗುಂಡೆನ ಕೊಡ್ತೇನೆ ಮ್ಯಾಲ ಒಂದು ಪಡಿ ಕಡ್ಲಿ ಬ್ಯಾಳಿನೂ ಕೊಡ್ತೇನೆ ಹಾ 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 ಮತ್ತ ಅದ್ರ ಮ್ಯಾಲ ಒಂದು ಕೆಜಿ ಕೆಂಪು ಬೆಲ್ಲನು ಕೊಡ್ತೇನೆ ಹಾ ಹಾ ಹೋಳಿಗೆ ಮನಿ ನಿಮ್ದು ಹಿಂಗ ಲಟ್ಟಿ ಗುಣಿ ನಂದ ಹಾ 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 ಇಬ್ರು ಕೂಡ ಬೆಳತಾನಕ ಹಂಗ ಲಾಡ್ಸಿದ್ದ ಹಂಗ ಮ್ಯಾಗರ ಬಗ ಹಾಕಿ ಲಾಡ್ಸಿದ್ದ ಹಾ ಹಾ ಬೆಳಿಗ್ಗೆದ್ದ ಹಾ ಒಂದ್ ಕೆಲ್ಸ ಮಾಡ್ರಿ ನೀವು ಏನು ಗುಗಳ ಎಬ್ಸ್ತಿ ಹಂಗೇನಿಲ್ಲ ಬೆಳಿಗ್ಗೆದ್ದ ನಂದ ಮುದ್ದುರ್ ಗುಣಿ ಎದ್ದಿರ್ತೈತಿ ಹಾ ಜಾತ್ರೆಗೆ ಬಂದಿರಂದ ಮ್ಯಾಗ ಬಾಳ ವರ್ಷಕ್ ಬಂದಿರಿ ಹಾ ಹಾ ಇಬ್ರು ಕೂಡಿ ನೋಡ್ಕೊಂಡ್ ಹಂಗ ಹರ ಅನ್ಕೊಂತ ಹೋಗ್ಬಿಡ್ರಿ ಯಪ್ಪ ಹಾ ನಿನ್ ಅತ್ತಿಗುಣ ಐತಿ ಹೌದು ಮತ್ ಹೋಳಿಗೆ ಮಣಿ ಇಲ್ಲ ಅಮ್ಮ ಏನಿಲ್ಲ ಅತ್ತಿಗುಣ ಇರ್ತೈತಿ, ಅಲ್ಲಿ ಹೋಳಿಗೆ ಮಣಿ ಇರಬೇಕು ಅದ್ಯಾಕೆ ಹೋಳಿಗೆ ಮಣಿ ಇಲ್ಲ ನಿಂದ ಹೇಳ ನನಗೆ ಮೊದಲು ಅಮ್ಮ ಹೇಳು ಮಂದಿ ಹೋಳಿಗೆ ಮಣಿ ಮ್ಯಾಗ ಎಟ್ಟತ್ ನಾಟಿಸ್ಕೊತಾನ್ರಿ ಇವ ಹಾ ಸುಳ್ಳ ಕರೇನ್ರು ಏಯ್ ಹಾ. ನಿಂದ ಅತ್ತಿಗುಣ ಇದ್ದ ನನಗೂ ಗೊತ್ತೈತಿ ಮೊದಲು ಹೋಳಿಗೆ ಮಣಿ ಇಟ್ಕೊಂಡಿಂದ ಹಂಗ್- ಅಮ್ಮ ನಿಮ್ಮ ಗಂಗಾ ಹೇಳಟ್ಟ ಆಹಾ ಯವ್ವ ಏನಂತ ಏನ ಪೂಜಾರಿ ದಗದ ಯವ್ವ ಏನಂತನಮ್ಮ ಯಪ್ಪ ನೀ ಎಟ್ ಕಡೆ ಹೋಗು ಬಾಯವ ಇಲ್ಲಿ ಯಾಕವ ಬಾರ ನಮ್ಮ ಬಾಳ್ ಹೇಳಿ ನೆನಪಾಕತ್ತಲ್ಲಿ ಅಂಬಲ್ಲ ಆಹಾ ಯವ್ವ ಇಲ್ಲೇ ಗದ್ರಸತಿ ಅಂತ ಇಲ್ಲಿಗ ಹೌದಲ್ವಾ ಲೋಕ್ರ ಮೇಲೆ ಆಹಾ ಇಲ್ಲೇ ಮಿಂಚಾಕತೈತಿ ಅಂತೇವ ಸಾತತಿ. ಇಲ್ಲಿ ಬಂದ ಏನಮ್ಮ ಅದು ಯವ್ವ ಮಳಿ 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 ಯಮ್ಮ ಆಹಾ ನೋಡು ಇಂಥ ಮಳ್ಯಾಗ ನೀವು ಹೋಗು ಚಲೋವಲ್ಲ ಚಲೋವಲ್ಲ ಬ್ಯಾಳಿ ಕೊಡ್ತನು ಬೆಲ್ಲ ಕೊಡ್ತನು ಅಕ್ಕಿ ಕೊಡ್ತನು ಆಹಾ. ಮಾಡ್ಕೊಳಕ್ ಬಾಂಡೆ ಸಾಮಾನು ಕೊಡ್ತನು ಕೊಡ್ತನು ನಾವ್ ಇಬ್ರು ಕೂಡ ಅಡಿಗೆ ಮಾಡೋದಂತ 3 ಮಂದಿ ಕೂಡ ಊಟ ಮಾಡೋದಂತ ಊಟ ಮಾಡ್ಬೇಕ ಯವ್ವ ಹಾ ನಾನು ಅಲ್ಲೇ ಹೊರಗ ಗರ್ಭದ ಗಿಡ ಮುಣ್ಕೊಳ್ದಂತ ಹಾ ನೀನು ಅಲ್ಲೇ ನಡಕ್ ಮತ್ತೊಂದು ಕೋಲಿ ಐತಿ ಅಲ್ಲಿ ಮುಣ್ಕೋದಂತ ಆಹಾ ಮುಂದ ರಾತ್ರಿ 12 ಗಂಟೆಗೆ ಅಡ್ಡ ಪಲ್ಲ ಕೇಳ್ತೈತಿ ಅಂತೇವ್ ಅಡ್ಡ ಪಲ್ಲಕ್ಕಿ ಯವ್ವ ಆಹಾ 1 ಗಂಟೆಗೆ ಮುದ್ರಗಣಿ ಹೇಳ್ತೈತಿ ಅಂತೇವ್ ಓಹೋ ಏನ್ ಇವನು ಮುದ್ರಗಣಿಯೋ ಆಹಾ. ಏನ್ ಇವನು ಹೋಳಿಗೆ ಮಣಿಯೋ ಹೌದಾ ಇವ ನಮ್ಮ ಕೈಯ ಸಿಕ್ಕು ಒದ್ದಾಡ ಹಾದಿ ಮಗಳ ಏನಾಯ್ತು ಮುದ್ರಗಣಿ ಅಂತ ಯವ್ವ ಆಹಾ ಅದಕ್ಕ ಅನ್ನಿ ಹಾ ಮರ್ತನಿ ಯವ್ವ ಮತ್ತೇನಂತ ಲತ್ತಿಗುಣಿ ಅವಂದಂತ ಹಾ ಹಾ ಹೋಳಿಗೆ ಮಣಿ ನಮ್ಮದಂತ ಮತ್ತ ನೀ ಏನ್ ಹೇಳಿದಿ ನಾನಿ ಆಹಾ ನಿಂದ ಲತ್ತಿಗುಣಿ ಐತಿ ಕರೆ ಐತೆ ಐತಿ ಅದಕ್ಕೆ ಹೋಳಿಗೆ ಮಣಿ ಯಾಕಿಲ್ಲ ಅಂತ ಕೇಳಿದಿ ಹೌದು ಹೌದಲ್ಲ ಯವ್ವ ಹಾ ನೋಡು ವಾಳ್ನಿತ್ತಂದ್ರ ಮ್ಯಾಲ ಒಣಕಿ ಬೇಕ್ರಿ ಸುಳ್ಳ ಕರೇನ್ರಿಪ್ಪ ಬೀಸು ಕಲ್ಲಿದ್ರ ಮ್ಯಾಲ ಅದಕ್ಕೊಂದು ಗೂಟ್ ಬೇಕ ಇವದೊಂದು ಗೂಟ ಇದು ಗೂಟ ಅಂತ ನಾನು ನೋಡ್ರಿಪ್ಪ ಯವ್ವ ಆಹಾ ಇವ್ ಲತ್ತಿ ಉಣ್ಣಿ ತಗೊಂಡು ಏನ್ ಮಾಡುದ ಹೌದಲ್ವ ಮ್ಯಾ ತಳಗ ಬೇಕಲ್ಲ ಬೇಕಲ್ಲ ಎಲ್ಲಿ ಉದ್ದಾಗಾಕ ಎರಡು ಜೋಡ್ ಬೇಕ ಅದಕ್ಕ ಇನ್ನ ಹೋಳಿಗೆ ಮನೆ ಮಾಡ್ಕೊಂಡ್ ನಾನು ಇಲ್ಲೋ ಯಾಂಬಲ್ಲ ಆಹಾ ನನಗೂ ಪಕ್ಕ ಗೊತ್ತಿಲ್ಲ ಹೌದು 9 ಗಂಟೆಗೆ ಆ ಹುಡುಗಂದ ನಂದು ಪರಿಚಯಪ್ಪ ಪರಿಚಯ ಯಾವ ಇರ್ಲಿ ಹಾ ಇಟ್ಟಂತಾನು ನೋಡ್ಕೊಂಡ್ ಬೇಡ್ಕೊಂಡ ಹೋಗ್ರಂತಾನೆ ಯವ್ವ ಹೆಂಗಿರುನು ನೋಡಮ್ಮ ಈ ಸದ್ದೆ ಯವ್ವ ಇರುನು ಅಂತ ಕೇಳ್ತಿಲ್ಲಮ್ಮ ಹ್ಮ್ ನೋಡಮ್ಮ ನಾವು ಈ ಸದ್ದ ಬಂದ ಬಾಳ ಹೊತ್ತಾಯ್ತು ಹಾ, ಬ್ಯಾಳಿನೂ ಅಲ್ಲೇ ಇಟ್ಕೊಲಿ ಬೆಲ್ಲನೂ ಅಲ್ಲೇ ಇಟ್ಕೊಲಿ ಹಾ ಹಾ ಅಡಿಗೆ ಮಾಡಕ ಬಾಂಡೆ ಸಾಮಾನು ಏನು ಕೊಡ್ತಾನಂದನಲ್ಲ ಇನ್ನೊಂದು ಯಾವ ಆಹಾ ಆ 1 ಗಂಟೆ ಮುದ್ರಗಣಿ ಹೇಳ್ತಂತ ಅದಕ್ಕೆ ಬ್ಯಾಡ ಬೇಡ ಅವ್ನ ಮುದ್ರಗಣಿ ಅವನ ಎಬ್ಬಿಸ್ಕೊಲಿ ಅವ್ನ ಆಟ ಪಲ್ಲಕಿನ ಅವನ ಎಬ್ಬಿಸ್ಕೊಲಿ ನಾವು ಬಂದಾಗ ನಮ್ಮ ದೇವ್ರ ಕರೆ ಮುಗ್ದೈತಿ ನಾವು ಹೋಗೇ ಬಿಡು ನನ್ನ ಮಗಳ ಹೋಗಿ ಬರ್ತೀವಿ ಅಂತ ಹೇಳ್ಬಿಡು ಪೂಜಾರಿ ಅಮ್ಮ ಹೇಳ್ಬೇ
ಹೇಳಬಂತ ಪಕ್ಕದ ಎಣೆ ಪೌಸ್ಯಾರ ಮ್ಯಾಲ ನೋಟಾಕ ಯಪ್ಪ ಹಾ. ನನ್ನ ಮಗನ ಪೂಜಾರಿ ಹಾ ನಿನ್ನ ಅಡ್ಡ ಪಲ್ಲಕ್ಕಿನೂ ನೀನ ನೋಡ್ಕೋ ಹೌದನ 1 ಗಂಟೆಗೆ ನೀನು ಮುದ್ರ ಕಣ್ಣಿನೂ ನೀನ ನೋಡ್ಕೋ ಯಾಕೆ ಬೇ ನಮ್ಮ ದೇವ್ರ ಕರ ಮುಗಿತ್ ನನ್ನ ಮಗನ ನಮಗೆ ಅಪ್ಪಣೆ ಕೊಡು ನಾವು ಹೋಗಿ ಬಿಡ್ತೀವಿ ಬೇ ಮುದಕ್ಕೆ ಯಾಕ ಹೋಗಾರ ಹಂಗಾರ ಹೋಗ್ತೀವಲ್ಲ ಅಲ್ಲ ಹ್ಮ್ ಹೋಗುದು ಹೋಗ್ತೀರಿ ಸ್ವಲ್ಪ ಏನಾರಟ್ಟು ಒಳಗಿಂದ ಅಳಿಗಾಡ್ಸಿ ಹೋಗಲ್ಲ ಒಳಗಿಂದು ಹಾ ಯವ್ವ ಏನಂತಮ್ಮ ಹೋಗೋದು ಹೋಗ್ಕಿರಿ ಆಹಾ ಒಳಗಿಂದ ಅಳಿಗಾಡ್ಸೋರಂತ ನಾವು ಏನದ ಹಂಗಂದ್ರೆ ಕೇಳು ಅಮ್ಮ ಒಳಗಿಂದ ಅಳಿಗಾಡ್ಸಿ ಹೋಗ್ರಿ ಅಂದ್ರ ಹಾ. ದೇವರ ಗುಡಿಯಾನ ಹಿಂಗ ಗಂಟೆ ಮತ್ ಹಿಂಗ್ ಮೊದಲೇ ಹೇಳ್ಬೇಕ ಯಪ್ಪ ಕೌಸಿನಾಗಿಟ್ಟು ಹೇಳಾಕತ್ತೀಯಲ್ಲ ಒಳಗಿಂದ ಅಂದ್ರೆ ನಾವು ಬೇರೆ ತಿಳ್ಕೊಂಡಿವು ಯಾಕ ಯಪ್ಪ ಸುಳ್ಳು ಕರೇನ ಯಾವ ಆಹಾ ಒಳಗಿಂದ ಅಂದ್ರೆ ಏನಂತ ಅವಾಗ ತಂದ್ ನಾವು ಗಂಟಿ ಇದನ್ನ ಬಿಡದ್ ಹೋರಿ ಅಂತ ಹೇಳಿ ಗಂಟಿ ಯಪ್ಪ ಹಾ ನಾವು ಗುಡಿಗೆ ಬರುವಾಗ ಗಂಟಿ ಬಿಡದ ಒಳಗ್ ಬಂದೀವಿ ಹೌದನ ಹಾ ಹಾ ಅದಕ್ಕ ಹಾ ಇನ್ನ ಹಚ್ಕೊಂಡು ಹೋಗೋಣ ನೀನ್ ಹಚ್ತೀವ ಏ ಮುದಕ್ಕೆ ಹಾ ಮತ್ತ ನಾ ಹೇಳ್ದೆ ನಿನ್ನೆ ಹೇಳಿ ಬಂದಿರ ಅಂದ್ಮ್ಯಾಗ ಸ್ವಲ್ಪ ಬಡ್ಸ್ಕೊಂಡ ಹೋಗ ಅಂತ ಹೇಳಿನಿ ಬಡಿಸ್ಕೊಂಡ ಹೌದು ಏನದ ಅಲ್ಲ ಬೇ ನೌಲಗರಿ ಅಂತ ಹೇಳಿನಿ ನವಲ್ಗರಿ ಹಾ ಯಪ್ಪ ಹಾ ನವಲ್ಗರಿಯು ನಿನ್ನ ಕೈಯಾಗೈತಿ ಹೌದು ಗಂಟಿಯು ನಿನ್ನ ಕೈಯಾಗೈತಿ ಕರೆದ ಗಂಟಿ ಅಡ್ ತಳಗಿಡು ನವಲ್ಗರಿ ನಮ್ಮ ತಲೆ ಮೇಲೆ ಇಡು ಹಾ ನಮ್ಮ ಗಾಳಿ ಪಾಳಿ ಇದ್ರ ಎದ್ದು ಹೋಗ್ತಾವ ಅಮ್ಮ ಅಲ್ಲ ಬೇ ನಿನಗೆ ಎಷ್ಟ್ ಸರ ಹೇಳಿ ಹಾ ಹಾ ಅಲ್ಲ ಹೋಗಾರ ಹಂಗಾರ ಹೋಗವ್ರ ಅಂತ ಹೋಗಾರೋಣ ಇಬ್ರು ಕೂಡ ಹಾಕಿರಿ ಇಲ್ಲ ಅಲ್ಲ ಹೋಗುದು ಹೋಗಿರಿ ಒಂದ್ ಸ್ವಲ್ಪ ಹಚ್ಕೊಂಡು ಹೋಗ ಅಂದೆ ಹಚ್ಕೊಂಡು ಹೋಗ್ಬೇಕು ಹೌದು ತಂಗಿ ಏನಮ್ಮ ಯಮ್ಮ ಹೋಗುದು ಹೋಗ್ರಿ ಹಚ್ಕೊಂಡು ಹೋಗ್ರಿ ಬೇ ಹಚ್ಕೊಂಡ್ ಅಂತಾನೇವ ಯಮ್ಮ ಹಚ್ಕೊಂಡು ಹೋಗುದ್ರ ಏನು ಕೇಳ್ಬೇಕಿಲ್ಲ ಯಪ್ಪ ಏನದು ಅಮ್ಮ ಹಾ ದೇವರ ಗುಣ ಅಲ್ಲ ಬೇ ಅಷ್ಟು ಗೊತ್ತಾಗಲ್ಲ ನಿನಗ ಯಪ್ಪ ಗೊತ್ತಾಕತೆ ಹಾ ಯಪ್ಪ ನೀನ ಹಚ್ತೀವೋ ನಾವು ಹಚ್ಕೊಳ್ಳೋ ನೀವ ಸ್ವಲ್ಪ ಬಂದಿರ ನಿಮಗ ಭಕ್ತಿಂದ ಸ್ವಲ್ಪ ಹಂಗಾರ ಹಚ್ಕೊಂಡು ಹೋಗ ಅಂತ ಹೇಳಿ ಅದಕ್ಕಣಿಯಪ್ಪ ನಾ ಹಚ್ಕೊಂಡು ಹೋಗಿ ನೀ ಹಚ್ಚಬೇಡ ಹಾ ಯಾಕಂದ್ರ ಹಚ್ಚಾಕ ನೀನು 10,000 ಮಂದಿ ಗುಡಿಗೆ ಬರ್ತಾರಪ್ಪ ಹೌದು 10,000 ಮಂದಿ ನಮಸ್ಕಾರ ಮಾಡಿ ಹೋಗ್ತಾರ ಕರೆದ 10,000 ಮಂದಿಗೆ ಎಟ್ಟಂತ ಹಚ್ಚತಿ ನಿಂದ ಸಮಿತೈತಿ ಹಾ ಹಾ ಅಲ್ಲೇ ಇಟ್ಟಿ ನಾವು ಹಚ್ಕೊಂಡು ಹೋಗ್ತೀವಿ ಹೌದು ಬೇಗಾರ ಹೌದಲ್ಲ ಹಾ. ಯವ್ ಬಾ ಹೋಗೋಣ ನಮಸ್ಕಾರ ಮಾಡಿ ಇವ ನಮಸ್ಕಾರ ಮಾಡಿ ಹೋಗಿ ಬರ್ತೀವಿ ಅಂತ ಹೇಳಿ ಪೂಜಾರಿಗೆ ಯಪ್ಪ ಪೂಜಾರಿ ಹೋಗ್ತೀವಿ ಅಮ್ಮ ಹೋಗಾರ ಬೇಗಾರ ಹಾ ಯಾವ ನಾವು ಬಂದು ಬಾಳ್ ಹೊತ್ತಾದು ದೇವರಿಗೆ ನಮಸ್ಕಾರ ಮಾಡಿ ಮರಳಿ ಹೋಗೋಣ ಬಾಯವ ಇನ್ನ ದಪ್ ಕೊಡ್ರಿ ಪಾಟ ಏನೆಲ್ಲ ದೇವ್ರ ನಮಸ್ಕಾರ ಮಾಡಿ ಹೋಗೋಣ ನಡಿ ಮಿತ್ರ ಹೋಗೋಣ ಬಾಳಣ್ಣ ಇದೊಂದು ಸರಿಗೆ ಸಿಕ್ತಲ್ಲ ಮಿತ್ರ ಸಂಗನ ಸರ್ಗಿ ಮೇಲೆ ಏನ್ರ ಗೆಳೆಯ ಹೆಸರು ಐತೆನ ಬಾಳಣ್ಣ ಹೆಸರು ಇದ್ದಂಗ ಕಾಣ್ತೈತಿ ಗುಡಿಯಾಗ ಗಾದ್ಲ ಐತಿ ಗೆಳೆಯ ಹೊರಗೆ ಹೋಗಿ ನೋಡೋಣ ಬಾ ಮಿತ್ರ ಆತಡಿ ಮಿತ್ರ ಹೋಗುನು ಏನಮ್ಮ ಘಾತವೈತಲ್ಲಮ್ಮ ಏನಾತ ನನ್ನ ಅಮ್ಮ ಮಗ? ಹೇಳುತ್ತೇನೆ ಕೇಳು ಇದ್ರ ಬಗ್ಗೆ ಹೇಳಿವ ಹಾ ಏನು ಘಾತವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಪರಮ ಏನು ಗಾತವನಾದಿತ ಪರಮ ಕೇಳ ಕೊಳ್ಳಾಗಿನ ತರಿ ಗೋದಿತ ಗಾತವನಾದಿತ ಏನು ಘಾತವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಪರಮ ಏನು ಗಾತವನಾದಿತ ಪರಮ ಕೇಳ ಒಳ್ಳಾಗಿನ ತರಿ ಗೋದಿತ ಗಾತವನಾದಿತ ಅಂತಿಂತ ಸರಿಗೆಲ್ಲೆ ಸಿರೆ ಬಂಗಾರ ಸರಿಗೆ ಅಂತಿಂತ ತರಿಗೆಲ್ಲ ಸಿರ ಬಂಗಾರ ತರಗೆ ಅಂತಿಂತ ಸರಿಗೆಲ್ಲ ಸ್ವಕ ಬಂಗಾರ ಸರಿಗೆ ಅಂತಿಂತ ತರಿಗೆಲ್ಲ ತೊಕ್ಕ ಬಂಗಾರ ತರಗೆ ಏನು ಗಾತವನಾದಿತ ನಮ್ಮ ಕೇಳ ಕೊಳಗಿನ ಸರಿ ಗೋದಿತ ಪರಮ
ಗಾತವನಾದಿತ ಪರಮ ಕೇಳ ಕೊಲ್ಲಾಗಿನ ತರಿಗೋದಿತ ಗಾತವನಾದಿತ ಗಂಡ ಪ್ರಿಯನ ಮುಂದ ಏನು ಹೇಳಲಿ ಬಂದ ಗಂಡ ಪ್ರಿಯನ ಮುಂದ ಏನ ಹೇಳಲಿ ಬಂದ ವಿರೂಪಾಕ್ಷಿ ಬಸವಂತ ಕೇಳಿದರೇನು ಹೇಳಲಿ ವಿರೂಪಾಕ್ಷಿ ಬಸವಂತ ಕೇಳಿದಾರೆ ನಾ ಹೇಳಲಿ ಏನೋ ಘಾತವನಾದಿತ ಪರಮ ಕೇಳ ಕೊಳಗಿನ ಸರಿಗೋದಿತ ಪರಮ ಪರಮ ಏನು ಗಾತವನಾದಿತ ಪರಮ ಕೇಳ ಕೊಲ್ಲಾಗಿನ ತರಿಗೋದಿತ ಗಾತವನಾದಿತ ಎಮ್ಮ ಘಾತವೈತಲ್ಲ ಇವ ಏನಾತ ನನ್ನ ಮಗಳೇ ಏನಮ್ಮ ಇದೇ ಜಾತ್ರೆ ಒಳಗೆ ಹಾ ಕೊಳ್ಳಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಮ್ಮ ಸರಿಗೆ ಕಳೆದು ಹೋಯ್ತು ಹೆಂಗ್ ಕಳ್ಕೊಂಡೆ ನನ್ನ ಮಗಳ ಹೆಂಗ್ ಕಳ್ಕೊಂಡಿ ಏನಮ್ಮ ಬರ್ಜರ ಜಾತ್ರೆ ಕುಡಿತು ಹಾ ಹಾ ಅದೇ ಜಾತ್ರೆ ಒಳಗೆ ಬಸವದೇವರಿಗೆ ನಮಸ್ಕಾರ ಮಾಡು ಏಳು ಸಮಯದಲ್ಲಿ ಕೊಳ್ಳಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಮ್ಮ ನನ್ನ ಗಂಡ ಭಾವ ಮೈದಿನ ಕೇಳಿದ್ರೆ ಏನಂತೂ ಹೇಳಲ್ಲಮ್ಮ ಏನಂತೂ ಹೇಳಲಿ ಇವ ನನ್ನ ಮಗಳೇ ಸರಿಗೆ ಕಾದತಿ ಅಂತ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ಹೌದಮ್ಮ ಈ ಸರಿಗೆ ಕಾದದ ನಾ ಯಾರ ಮುಂದೆ ಹೇಳೋದಿಲ್ಲ ಹೇಳುವುದಿಲ್ಲ ನಿನ್ನ ಗಂಡನ ಮುಂದೆ ಹೇಳೋದಿಲ್ಲ ಯಾವ ಆಹಾ ನಿನ್ನ ಭಾವ ಮೈದ್ರ ಮುಂದೆ ಹೇಳೋದಿಲ್ಲ ನಿಮ್ಮ ಅತ್ತಿ ಮಾವನ ಮುಂದೆ ಹೇಳೋದಿಲ್ಲ ಇದೊಂದು ಮಾತು ನನ್ನ ಮಗಳ ನಾ ಹೊಟ್ಟೆಗೆ ಹಾಕೋತಾನೆ ಹಾ, ಅಕಸ್ಮಾತ್ ನನ್ನ ಮಗಳ ನನಗೂ ಏನಾರು ಒಂದು ಕಠಿಣ ಪ್ರಸಂಗ ಬಂದ್ರೆ ಬಂದರಿ ನನ್ನ ಮಾತ ನೀನು ಕೇಳ್ತಾನೋ ನಂಗೆ ನನ್ನ ಮಗಳ ಕೈ ಮೇಲೆ ಕೈ ನನಗೆ ವಚನ ಕೊಡ್ಬೇಕಾಗಿತ್ತಲ್ಲ ಏನಮ್ಮ ಕೇಳುವಂತ ಮಾತಿದ್ರೆ ಕೇಳ್ತಾ ಇದ್ದೀನಿ ಹಾ ಕೇಳಿದಂತ ಮಾತಿದ್ರೆ ಅಮ್ಮ ನಾನು ಹೇಗೆ ಕೇಳ್ಬೇಕಮ್ಮ ಅತ್ತಿ ಮನೆ ಸೊಸಿ ಯವ್ವ ನನ್ನ ಮಗಳ ಕೇಳುವಂತ ಮಾತಿದ್ರೆ ನೀ ಕೇಳ ಹೌದಮ್ಮ ಕೇಳದಂತ ಮಾತಿದ್ರೆ ನನ್ನ ಮಗಳ ನೀ ಏನು ಕೇಳಬೇಡ ನಾ ಕೇಳುವಂತ ಮಾತನ್ನ ತಗೊಂಡು ಬರ್ತೇನೆ ನೋಡು ಅಮ್ಮ ವಚನ ಕೊಡ್ಲಿಕ್ಕೆ ಬೇಕು ಯವ್ವ ವಚನ ಕೊಡಾಕನ ಬೇಕ ಮತ್ತೆ ನೋಡಮ್ಮ ನಾಳೆ ನನ್ನ ಗಂಡ ಭಾವ ಮೈದುಂಡ ಕೇಳಿದ್ರೆ ಹಾ ನೀನು ಅವ್ರ ಮುಂದೆ ಹೇಳೋದಿಲ್ಲ ಅನ್ನುವಂಗ ಯಮ್ಮ ನೀನು ಕೈ ಮೇಲೆ ಕೈ ವಚನ ಐ ಕೊಡು ನನ್ನ ಮಗಳ ಒಂದೋ ಸಲ ಯಾಕ 10 ಸಲ ವಚನ ತಗೋರ ನನ್ನ ಮಗಳ ಇವ ನನ್ನ ಮಗಳೇ ಹಾ ಇನ್ನು ಮೇಲೆ ನಾವಾರ ಮನೆಗೆ ಹೋಗೋಣ ಬರುವಂತಳಾಗ ಏನಮ್ಮ ಈ ಸದ್ಯ ಇದೇ ಜಾತ್ರೆ ಒಳಗೆ ಹೋಗಿ ಬಳಗರಂಗಡ ಬಳಿ ಇಟ್ಟುಕೊಂಡೆ ಮಿತ್ರ ಹೌದ್ ಗೆಳೆಯ ಕುಂತಲ್ಲೇ ಎತ್ತು ಹೋದ್ರು ಹೊತ್ತು ಹೋಗ್ಬೇಕು ಮಿತ್ರ ಹಾ ಕುಂತಲ್ಲೇ ಹೊತ್ತು ಹೋಗುವಂತ ಆಟ ತೆಗಿಯೋ ಮಿತ್ರ ಏನು ಸಂಗಣ್ಣ ಗೆಳೆಯ ಕುಂತಲ್ಲೇ ಹೋಗ್ತಾಡತೀವಿ ಮಿತ್ರ ಹೌದು ಗೆಳೆಯ ಸಂಗಣ್ಣ ಗೆಳೆಯ ಆಟದಾಗ ಬಂದ್ ಮಿತ್ರ ಬಾಳ್ ನಿನ್ನ ಸೈನ್ಯ ಹೌದು ಮಿತ್ರ ಸೋಸ್ ನೋಡಿ ಮಿತ್ರ ಆಟ ತೆಗಿಬೇಕಾಯ್ತು ನೋಡ ಬಾಳಣ್ಣ ಹಾ ನಿನ್ನ ಹುಷಾರಂತಿ ಆಗುಲ್ ಮಿತ್ರನ ಹಾ ನೀನ ಆಟದಾಗ ಬಂದ್ರೆ ಬಾಳ ಹುಷಾರ್ ಮಿತ್ರ ಸೋದ್ ಮಾಡಿ ಒಂದ್ ಆಟ ತೆಗಿಯೋ ಮತ್ ಮಿತ್ರ ಸಂಗಣ್ಣ ಸೋದ್ ಮಾಡಿ ನಗತಿದ್ದೀನಿ ಮಿತ್ರ ಹೌದು ಗೆಳೆಯ. ಆತ್ ಬಾ ಗೆಳೆಯ ಸಂಗಣ್ಣ ಹಾ ಸಂಗಣ್ಣ ಹಾ ಗೆಳೆಯ ನೀವೊಂದ್ ಮಾರು ಬಡಗಿ ತಗೋ ಹಾ ನಾವೊಂದ್ ಏನ್ ತಿರಿತು ಮಿತ್ರ ಹಾ ಸಂಗಣ್ಣ ಇಲ್ಲೇ ನೀರೋಳಿ ದಾರಿ ಮಿತ್ರ ಹಾ ಗೆಳೆಯ ಚಿನಿ ಆಟ ಹಚ್ಬಿಡು ನೋಡು ಏನು ಬಾಳಣ್ಣ ಹಾ ಮೊದಲ ನೀರಾಳಿದಾರ ಅಂತ ನೀ ಅಂತಿ ಮಿತ್ರ ಹಾ 4 ಮಂದಿ ಕೂಡ ಹೊತ್ಕೊಂಡ್ ಬರ್ತಾರು 4 ಮಂದಿ ಕೂಡ ಹೊತ್ಕೊಂಡ್ ಹೋಗ್ತಾರ ಮಿತ್ರ ಹೌದ್ ಗೆಳೆಯ ಚಿನಿ ಪುಟ್ಗಿ ಎಲ್ಲ ಸಿಡಿಯುವಾಗ ಹಾ. ಯಾರ್ದಾರ ಕೊಡಕ್ ಹೋಗಿ ಕುಂತೆ ಅಂದ್ರ ಒಣ ನಿಮಿತ್ತೆ ಈ ಆಟ ಏನ್ ಬ್ಯಾಡ ಗೆಳೆಯ ಕುಂತಲ್ಲೇ ಹೊತ್ತು ಹೋಗುವಂತ ಆಟ ತೆಗಿಯೋ ಮಿತ್ರ ಏನು ಸಂಗಣ್ಣ ಹಾ ಈ ಆಟ ಬೇಡ ಮಿತ್ರ ಕುಂತಲ್ಲೇ ಹೋತಾಡ್ತೀವಿ ಹೌದು ಮಿತ್ರ ಸಂಗಣ್ಣ ಹಾ ಗೆಳೆಯ ಚೆಂಡ ಆಡು ನನ್ನ ಬಾಳಣ್ಣ ಹಾ ಚೆಂಡಿನಾಟ ಸುದ್ದಿ ಕೇಳಿಲ್ವೋ ಮಿತ್ರ ಸಂಗಣ್ಣ ನಾ ಏನ್ ಕೇಳಿಲ್ಲ ನೋಡು ಬಾಳಣ್ಣ ಹಾ ಹಿಂದಕ್ಕ ಕುಮಾರ್ ರಾಮ್ ಚೆಂಡಾಡುವಾಕತ್ತಾಗ ರಾಜು ಸಾಕಿನ ಕರೆಗ ಡಬ್ ಬರ್ಸಾಕ ಬರ್ಬೇಕು ನೋಡಿ ಇಲ್ಲಿ. ನಮ್ಮಂತವ್ರದೇನು ಈ ಆಟ ಏನು ಬೇಡ ಮಿತ್ರ ಗೆಳೆಯ ಈ ಆಟ ಏನು ಬೇಡ ಕುಂತಲ್ಲೇ ಹೊತ್ತು ಹೋಗುವಂತ ಆಟ ತೆಗಿಯೋ ಮಿತ್ರ ಸಂಗಣ್ಣ ಹಾ ಗೆಳೆಯ ನನಗೆ ಇವೇಳ ಆಟ ಮಾತ್ರ ಅಷ್ಟ ಗೊತ್ತಿದ್ದು ನನಗ ಹಾ ಸಂಗಣ್ಣ ಸೋಸ್ ಹೊಡಿಬಿಟ್ಟ ನೀನ್ ಆಟ ತೆಗಿಬೇಕಾಯ್ತು ನೋಡ ಬಾಳಣ್ಣ ಹಾ. ಇವ್ ಎರಡ್ ಆಟ ಹೆಂಗ ತೆಗಿತೀಯಲ್ಲ ಮಿತ್ರ ಹಾ. ಇದು ಒಂದ್ ಆಟ ಹೆಂಗ ತೆಗಿಬೇಕ ಇಲ್ಲ ಹುಷಾರ್ ಅಂತಿನ ಆಗುಲ್ ಮಿತ್ರ ಹಾ. ಇವ್ ಎರಡ್ ಆಟ ಹೆಂಗ ತೆಗಿತೀಯಲ್ಲ ಇದು ಒಂದ್ ಆಟ ಹಂಗ ತೆಗಿಬೇಕು ನೋಡು ಸಂಗಣ್ಣ ಆಟ ಅವನು
ತೆಗಿಯೋಪ್ಪ ಇನ್ನ ಗೆಳೆಯ ಪಗಡಿ ಆಡೋಣ ಮಿತ್ರ. ಏನು ಬಾಳಣ್ಣ ಹಾ. ನನ್ನ ಮನಸ್ಸಿನಾಗಾರು ಪಗಡಿ ಆಡ್ಬೇಕು ಅನ್ನೋದು ಐತಿ, ನಿನ್ನ ಮನಸ್ಸಿನಾಗಾರು ಪಗಡಿ ಆಡ್ಬೇಕು ಅನ್ನೋದು. ಬಾಳಣ್ಣ ಆಡ್ರಿ ಪಗಡಿನ ಆಡು ನೋಡು ಮಿತ್ರ. ಸಂಗಣ್ಣ ಹಾ ಆಡ್ರಿ ಪಗಡಿ ಮಿತ್ರ. ಹೌದು ಗೆಳೆಯ. ಸಂಗಣ್ಣ ಹಾ ಗೆಳೆಯ ಆಟಕ್ಕೆ ಬಂದ್ ಮಿತ್ರ ಯಾವ್ಯಾವ ಜೋಡಿ ಬೇಕು ಮಿತ್ರ? ಬಾಳಣ್ಣ ಆಟಕ್ಕೆ ಬಂದ್ರೆ ಯಾವ್ಯಾವ ಸಾಮಾನು ಬೇಕಂತ ಕೇಳಿದೆ ಮಿತ್ರ. ಹೌದು ನೋಡಿ ಗೆಳೆಯ. ಬಾಳಣ್ಣ ಹೇಳ್ತಾನೆ ಕೇಳ. ಆಡೋಣ ಬಾ ಮಿತ್ರ ಕೊಡೆಲ ಗೆಳೆಯ ಆಡೋಣ ಬಾ ಮಿತ್ರ ಕೊಡೆಲ ಗೆಳೆಯ ಕೊಡೆ ಆಡೋಣ ಬಾ ಹತ್ತ ಹುಡುಗರಳವ ಜೊತೆಲ ಗೆಳೆಯರು ಹತ್ತ ಹುಡುಗರಳವ ಜೊತೆಲ ಗೆಳೆಯರು ಹೊತ್ತ ಹೋಗುವ ಆಟ ಆಡೋಣ. ಹಾ ಆಟಕ್ಕೆ ಬಂದ್ರೆ ಯಾವ್ಯಾವ ಸಾಮಾನು ಬೇಕಂತ ಕೇಳಿನಿ ಮಿತ್ರ. ಹೌದು ನೋಡಿ ಮಿತ್ರ. ಬಾಳಣ್ಣ ಹಾ 16 ಕಾಯ 16 ಕಾಯಿ 6 ಕೌಡಿ 6 ಕೌಡಿ. ಒಂದ್ ಹಾಸಂಗೆ ಆದ್ರ ಹಾ ನಮ್ಮ ಆಟ ಬಾಳ ಭರ್ಜರಿ ದಾಡ್ತದ ನೋಡು ಮಿತ್ರ. ಸಂಗಣ್ಣ ಹಾ 16 ಕಾಯಿ ಹಾ 6 ಕೌಡಿ ಹೌದು ಮಿತ್ರ. ಮಿತ್ರ. ಒಂದು ಕಂಬಳಿ ಹಾ ಒಂದು ಹಾಸಂಗಿ ಗೆಳೆಯನ ಮಾಡ್ತಾರ ಮಿತ್ರ. ಬಾಳ ಸರಳ ದಾಡ್ತದ ನೋಡು ಮಿತ್ರ. ಸಂಗಣ್ಣ ಇವೆಲ್ಲ ಮಿತ್ರ ಎಲ್ಲಿ ಸಿಗ್ತಾವ ಹೋಗ್ಯಾಳ? ಬಾಳಣ್ಣ ಇವೆಲ್ಲ ಎಲ್ಲಿ ಸಿಗ್ತಾವ ಅಂತ ಕೇಳಿದಿನ. ಹೌದು ನೋಡಿ ಮಿತ್ರ. ಬ್ಯಾಟ್ರಿ ಕೋಟ್ನ್ಯಾಗ ಹಾ ಕುಕುಮ್ದಾರ ಅಂಗಡಿಯಾಗ ಸಿಗ್ತಾವ ನೋಡು ಮಿತ್ರ ಇವು. ಆ ಸಂಗನ ಹೋಗಿ ತಗೊಂಡ್ಬರ್ತೇನೆ ಹೋಗ. ಹೋಗಿ ಬಾ ಗೆಳೆಯ. ಸಂಗಣ್ಣ ಹಾ 16 ಕಾಯಿ ಹೌದು ಮಿತ್ರ. 6 ಕೌಡಿ ಮಿತ್ರ. ಹೌದು. ಒಂದು ಹಸಂಗಿ ನನ್ನ ಗೆಳೆಯ ಹಾ. ಆಟ ಆಡುತ್ತೋ ಮಿತ್ರ. ಆಡೋಣ ತಗೋ ಗೆಳೆಯ. ಹಲೋ ಸಂಗಣ್ಣ ಹಾ ನೀನು ಮೊದಲ ಬಾಳ ನಾವಿಕಾರ ಮನುಷ್ಯ. ನಿನ್ನ ಕಡೆ 4 ಮಂದಿ ಗೆಳೆಯ ನೀ ತಗೋ, ಹಾ ಮತ್ ನನ್ನ ಕಡೆ 4 ಮಂದಿ 10 ಮಂದಿ ಗೆಳೆಯ. ಹಾ ನಿನಗ್ ತಂಟೆ ಬಂದ್ರು ಹಾ ನಿನಗ್ ಹೇಳ್ತಾರ, ಹಾ ನನಗ್ ತಂಟೆ ಬಂದ್ರು ಗೆಳೆಯ ನನಗ್ ಹೇಳ್ತಾರ. ಹಾ. ಸಂಗಣ್ಣ ಆಡೀರು ಮಳ್ಳಿ ಬಸವನ್ ದೇವರು ಕೂಡಿ ಬಂದ ಮಿತ್ರ ಆಟ ಆಡೋಣ ನೋಡ. ಏನು ಬಾಳಣ್ಣ ಹಾ. ನಾವೇನ್ ಹೊಲ ಮನಿ ಇಟ್ಟು ಆಡತಿಲ್ಲ ಹೋ ಮಿತ್ರ. ಹಲೋ 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 ಮಿತ್ರ ಯಾಕೆ ಆಗೋತ್ತು ಗೆಳೆಯ. ಮರಳಿ ಬಸವಂತರ ಗುಡಿ ಮುಂದಾಡ್ತೀವಿ ಮಿತ್ರ. ನಿನ್ನ ಮನಸ್ಸಿಗೆ ಯಾಕೆ ಕೆಟ್ಟ ಮಾಡೋದು. ಅಷ್ಟ ಮಾಡ್ತೋ ಗೆಳೆಯ. ಹಲೋ ತಗೋ ಗೆಳೆಯ ಆಡೋಣ. ಬಾಳಣ್ಣ ನಿನ್ನ ಆಟ ಬಂದ್ರೆ ಹೆಂಗ ಹೋ ಮಿತ್ರ. ಸಂಗಣ್ಣ ನನ್ನ ಆಟ ಕೇಳಿದೇನ? ಸಂಗಣ್ಣ ಪಂಚಬೀಸ್ ಒಗಿಬೇಕು, ಬರ್ದು ಗೆಳ್ಬೇಕು ಗೆಳೆಯ, ಬಾವಿಗೆ ಹಚ್ಚಿ ಕಾಕ್ ಕಡಿಬೇಕು ನೋಡ. ಸಂಗಣ್ಣ ಮಿತ್ರ ನೀನ್ ಆಟ ಬಂದ್ ಹಂಗ ಹೋಗಿ ಗೆಳೆಯ. ಬಾಳಣ್ಣ ನನ್ನ ಆಟ ಕೇಳಿದ್ರ ಹೌದು ನೋಡ. ದಸ್ಯ ಒಗಿಬೇಕ, ಪರಸ್ ಗಳಿಬೇಕ, ಬಾವ್ ಬೆಚ್ಚ ಕಾಯಿ ಕಡಿಬೇಕು ನೋಡ್ ಮಿತ್ರ. ಸಂಗಣ್ಣ ಇಬ್ಬರು ಆಟ ಒಂದಾದ ಮಿತ್ರ ಆಡನ್ ತಗೋ. ಆಡೋಣ ತಗೋ ಗೆಳೆಯ. ಸಂಗಣ್ಣ ಹೋಯ್ತೆ ನೋಡ್ದ. ಒಂದ್ ಹಾಲು ಕಿಸಿಟ್ಟಿದೆ. ಒಗಿತೇನೆ ನೋಡ, ದಸ್ಯ ಒಗದ ಕಾಯಿ ಕಡಿತೇನೆ. ನೋಡೋ ನಿನ್ನ ಅಪ್ಪನ ಹಿಡಿ ಯಾಡ ಒಂದ್ ಹಾಲು ಕಿಸ್ತೈತೆ. ಸಂಗಣ್ಣ ಈ ಸಲ ಪಂಚಬೀಸ್ ಒಗದ ಬರ್ದು ಕಳದ ಮಿತ್ರ ಕಾಯಿ ಕಡಿತೆ ನೋಡ. ಹೋಗಿ ಹೋಗಿ ನಡಿ ದಸ್ಯ. ನೋಡೋದೇನು ಹೆಂಗಸೂರು ಕೂಡ ಚೆಕ್ ಆಡಕ್ ಹೋಗ. ಒಗಿತೇನೆ ನೋಡಿ, ಹೇಳಿ ಕೇಳಿಸ್ ದಸ್ಯ ಒಗಿತೇನೆ. ಸಂಗಣ್ಣ ಈ ಸಲ ಬಾವಿಗೆ ಕಾಯಿ ಕಡಿತೆ ನೋಡ. ಹಾ ಕಡಿತೆ ನೋಡ. ಹೋಗ್ತೇವೆ ಮಿತ್ರ. ಸಂಗಣ್ಣ ಮೊದಲ ನೀನ್ ಯಾಕಾರ ಮನುಷ್ಯ ಅಂತ ಹೇಳ್ತೀನಿ ಈಗ. ಗೆಳೆಯ ನನ್ನ ಆಟ ಗೆದಿಯೋ ಹಂಗ್ ಕಂಡಿದ್ದೆ ಮಿತ್ರ. ಚಟ್ಟ ಎದ್ದೆಲ್ಲು ಬಾಳಣ್ಣ ಹಾ. ಆಟ ಪಾಠ ತೊಗೊಂಡ್ ಏನ್
ಮಾಡ್ತೀವಿ ಹೋಗಿಲ್ಲ ಇಲ್ಲೊಂದು ಚಮತ್ಕಾರ ಆಯ್ತು ನೋಡಿದೇನು ಮಿತ್ರ ಸಂಗಣ್ಣ ನಾ ಏನಾದ್ರು ನೋಡಿ ಬಾಳಣ್ಣ ಹೇಳ್ತಾನೆ ಕೇಳ ಸಂಗಣ್ಣ ಚಂದ ಒಂದ ಎಲ್ಲ ಕಂಡಲ ಬಾಳಲ್ಲ ಕಂಡಲ ಬಾಳಣ ಬಾಳಣ ಒಂದ ಎಲ್ಲ ಕಂಡಲ ಬಾಳಲ್ಲ ಕಂಡಲ ಬಾಳಣ ಸಂಗಣ್ಣ ಚಂದ ಹೇಳ್ಬೇಕು ನೋಡ ಬಾಳಣ ಒಳಗಾಯ ಸಂಗರ ದೇವಿಯಣ ತಾಳಂಬರೆ ಬೇಜದ ತಾಲ ಕನ್ನಡಿಯ ತೆಗಾಲ ಹನಿ ಮ್ಯಾಲೆ ಚಳಮಳ ಕುಂಕಮ ನಗರ ಮನಸಲ್ಲ ಉಡಗೆ ಮಾಯ ಬಾಣ ನಡೆದಾಗ ತಳಬಳ ಒಟ್ಟಾಣ ಕೊಂಚಿ ಕೊರಕ್ಕೆ ಬಾಳಣ್ಣ ಪಂಚಕ್ ಬರಕ್ ಬಂದ್ರೆ ಹೆಂಗಿರ್ತಾಳ ಮಿತ್ರ ಸಂಗಣ್ಣ ಕೊಂಚಿ ಕೊರ ಮಿತ್ರ ಹೆಂಗಿರ್ತಾಳು ಬಾಳಣ್ಣ ತಿಂಡ ಹಚ್ಚಿ ಸಿರಿ ಹುಟ್ಟಿರ್ತಾಳ ಗೆಳೆಯ ತಿಂಡ ತಲೆ ಮೇಲೆ ಚಿಗರಿ ಚರ್ಮದ ಬುಟ್ಟಿ ಹೊತ್ತಿರ್ತಾಳ ಹಾ ಕೈಯಾಗ ನಾಕಾರನೆಲ್ಲ ಹಿಡ್ಕೊಂಡು ಹೋಗುವಾಗ ಹಾ ಕಣ್ಣನ ಹೇಳ್ತಾವು ಕಣ್ಣನ ಕುಂದಿರ್ತಾವು ಹಾ ಅಂತಕಿಗೆ ಬಂದ್ರೆ ಪಂಚಕ್ ಬರತ್ತಾಳ ಮಿತ್ರ ಸಂಗಣ್ಣ ಈಗ ನನಗೆ ಏನ್ ಮಾಡಂದ್ಯೋ ಬಾಳಣ್ಣ ಈಗ ನನಗೆ ಸಂಗಣ್ಣ ಮಿತ್ರ ಈಗ ಮಿತ್ರ ಹೆಂಗಿದ್ಳು ಬಾಳಣ್ಣ ಈಗ ಬಂದ್ರೆ ಹೆಂಗಿದ್ದಾಳ ಅಂತ ಕೇಳಿನ ಹೌದು ನೋಡ ಬಾಳಣ್ಣ ಹೇಳ್ತಾನೆ ಕೇಳ ಸಂಗಣ್ಣ ಚಂದ ಹೇಳ್ಬೇಕು ಎಂತ ಸೋಲರ ಎವಾಳ ಬಾಳಲ ಕೆಳ ಎಂತ ಸೋಲರ ಎವಾಳ ಬಾಳಲ ಕೆಳ ದೇವರ ಗುಡಿ ಗೋಜೆ ಕಲ್ಕಲ್ ಬಂದಾಳ ಸರ್ಗೆ ದೇವರ ಗುಡಿ ಗೋಜೆ ಕಲ್ಕಲ್ ಬಂದಾಳ ಸರ್ಗೆ ಸಂಗಣ್ಣ ಚಂದ ಹೇಳ್ಬೇಕು ನೋಡ ಎಂತ ಸೋಲರ ಎವಾಳ ಬಾಳಲ ಕೆಳ ಎಂತ ಸೋಲರ ಎವಾಳ ಬಾಳಲ ಕೆಳ ಓಟಾಳ ಜಾರ ತಾರ ಓತಳ ಬರರೆ ಚಂದ ಹೇಳ ಓಟಾಳ ಜಾರ ತಾರ ಓತಳ ಬರರೆ ಎಂತ ಸೋಲರ ಎವಾಳ ಬಾಳನ ಕೆಳ ಎಂತ ಸೋಲರ ಎವಾಳ ಬಾಳನ ಕೆಳ ಬಾಳಣ್ಣ ಈಗ ಬಂದ್ರೆ ಹೆಂಗಿದ್ದಾಳ ಅಂತ ಕೇಳಿದನ ಬಾಳಣ್ಣ ಸಾವಿರಾರು ರೂಪಾಯಿ ಸೀರೆ ಹುಟ್ಟಾಳ ಹಾ ಅಟ್ರ ಬರ ಕುಬ್ಸ ತೊಟ್ಟಾಳ ಹೌದು ಗೆಳೆಯ ಕೊಳ್ಳಾಗ ದೊಡ್ಡದಾಗಿನ ಹಾಕೊಂಡ್ ಹೋಗುವಾಗ ಹಾ ಕಟ್ಟಿ ಮೇಲೆ ನಾ ಕುಂತಿದೆ ಹಾ ಕಟ್ಟಿ ಕೆಳಗೆ ನಾ ಬಿದ್ದ ಅಲ್ಲೇ ದೊಡ್ಡ ಅನಾಹುತ ಬಿಡ್ಪ ಇದು ನಾನು ಬಿದ್ದ ಅಲ್ಲೇ ನನ್ನ ಅವಸ್ಥೆ ಏನ್ ಹೇಳಿ ಗೆಳೆಯ ಸಂಗಣ್ಣ ಹಾ ಗೆಳೆಯ ನನಗೆ ಏನ್ ಮಾಡಂದಿ ಬಾಳಣ್ಣ ನಾ
ಸಂಗಣ್ಣ ಹಾ. ದುಮ್ಮಣ್ಣರ ಚಹಾದ ಅಂಗಡಿ ಮಿತ್ರ ಗ್ಯಾರಂಟಿ ದಾಡ್ತಾಳ ನೋಡ. ಬಾಳಣ್ಣ ಅಕ್ಕಿನ ಆಟದಾರಿ ಕಟ್ಟಿ ಹಾ ಏನ್ ಅಡಾಳ್ಯದಾಳು ಹಾ. ಏನ್ ಬಿಡಾಳ್ಯದಾಳು ಹೌದ್ ಗೆಳೆಯ. ಏನ್ ಗಂಡಳು ಬಾಲ್ಯದಾಳು ಹಾ. ಆಕಿನ ಆಟದಾರಿ ಕಟ್ಟಿ ಗುಣ ಕೊಡ್ತಾ ಕೇಳ್ಕೊಂಡ್ ಬರ್ಬೇಕು ನೋಡು ಮಿತ್ರ. ಸಂಗಣ್ಣ ಹಾ ಆಕೇನ್ ಆಡಾಡಿದಾಳು ಹೌದ್ ಏನು ಬಿಡಾಡಿದಾಳು ಹಾ. ಮಿತ್ರ ಏನ್ ಗಂಡು ಏನು ಗಂಡುಳು ಬಾಳಿದಾಳು ಹಾ. ಆಕಿ ಆಡದಾರ ಕಡೆ ಗೊತ್ತಾಗ ಮಿತ್ರ. ಹೌದ್ ಮಿತ್ರ ಸಂಗಣ್ಣ ಹೋಗಿ ಬರ್ತಾನೆ ಹೋಗಿ ಬಾ. ಹೋಗ್ ಬಾ ಮಿತ್ರ. ತಂಗಿ ಹೇಳ್ತಾನೆ ಕೇಳ. ಅಣ್ಣ ಚಂದವಾಗಿ ಹೇಳುವಂತರಾಗಿರಿ. ತಂಗಿ ಹೇಳ್ತಾನೆ ಕೇಳ. ಅಣ್ಣ ಚಂದವಾಗಿ ಹೇಳುವಂತರಾಗಿರಿ. ಆಹಾ. ಹಿಕ್ಕಿಯಳನ್ನು ಹಾಕಿ ತಿದ್ದೆ ಬೇಜಾರ ತೆಗೆದು ಲೆಕ್ಕವಿಲ್ಲಟ್ಟು ಚೊಕ್ಕ ಬಂಗಾರ ಕೊಳ ಹಾಕಿಕೊಂಡು ನಕ್ಕು ಹೋಗುವ ನಾರಿ ಮನಿ ನೀನ್ಯಾರು ನಿನ್ನ ಹೆಸರೇನು ತಂಗಿ ನಿನಗೆ ಗುರ್ತಾಕುನ ಹೇಳಿ ಕೊಟ್ಟಂಗ ದಾರಿ ಬಿಡ್ತೀನಿ ದಾರಿ ಬಿಡುದಿಲ್ಲ ನೋಡ. ಹೇನವನ್ನ ಎಲ್ಲ ಕುನ ಗುರ್ತ ಹೇಳಿದ್ರೆ ದಾರಿ ಬಿಡ್ತಾ ಇದ್ರಿ. ಹೌದು ನೋಡ್ ತಂಗಿ. ಎಲ್ಲವಾದ್ರೆ ಏಕ ಜಾತ ದಾರಿ ಬಿಡುದಿಲ್ಲ ತಂಗಿ ಏಕ ಜಾತ್ ದಾರಿ ಬಿಡುದಿಲ್ಲ ನೋಡ. ಅಣ್ಣ ಮತ್ತಾರ ಹೇಳ್ತೇನೆ ಕೇಳುವಂತರಾಗಿರಿ. ತಂಗಿ ಚಂದಾಗಿ ಹೇಳ್ಬೇಕಾಯ್ತು ನೋಡ. ಆ ಬಿಡೋ ದಾರಿ ಬಿಡೋ ದಾರಿ ಹುಡುಗಾಟ ಚಲವಾಲ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟ ಚಲೋದಲ್ಲಾನ ಬಿಡೋ ದಾರಿ ಬಿಡೋ ದಾರಿ ಹುಡುಗಾಟ ಚಲವಾಲ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟ ಚಲೋದಲ್ಲಾನ ಏರಿ ಬಂದಿತ್ತು ನತಿ ಮೇ ತಾಲಿ ಮ್ಯಾಲ್ ಬಿಡೋ ದಾರಿ ಬಿಡ ಬಿಡೋ ದಾರಿ ಹುಡುಗಾಟ ಚಲವಾಲ ಬಿಡ ದಾರಿ ಬಿಡ ಬಿಡ ದಾರಿ ಹುಡುಗಾಟ ಚಲೋದಲ್ಲಾನ ಕೋಲ ಗುರತ ನಮಗೆ ನಮಗೇನು ಕಾಡಬೇಡ್ರಿ ಕಾಡಬೇಡೋ ಬೀಳುವೆ ನಿಮ್ಮ ಕಾಲ ಕಾಡಬ್ಯಾಡ್ರಿ ಬೀಳುವೆ ನಿಮ್ಮ ಕಾಲ ಕಾಲ ಕಾಡಬ್ಯಾಡ್ರಿ ಬೀಳುವೆ ನಿಮ್ಮ
ಕಾಲ ಕಾಲ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟ ಜಾಲೋಡಲ್ಲಾನ ಕಾಡಬೇಡಿ ಬೀಳುವೆ ನಿಮ್ಮ ಕಾಲ ಕಾಲ ಕಾಡಬೇಡೋ ಬೀಳುವೆ ನಿಮ್ಮ ಕಾಲ ಕಾಲ ಬಿಡುದಾರೆ ಬಿಡ ಬಿಡ ದಾರಿ ಹುಡುಗಾಟ ಚಲವಾಲ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟ ಜಾಲೋದಲ್ಲಾನ ಅತ್ತಿ ಮಾವ ಮೈದುರ ಸೋಸಿನಾನು ಸೋಸಿನ ಆನು ಬಿಡು ದಾರಿ ಬಿಡ ಬಿಡ ದಾರಿ ಹುಡುಗಾಟ ಚಲವಾಲ ಬಿಡೋ ದಾರಿ ಬಿಡ ಬಿಡ ದಾರಿ ಹುಡುಗಾಟ ಜಾಲೋದಲ್ಲಾನ ಏನು ಅಣ್ಣ ಹೊತ್ತ ಏರಿ ಅಣ್ಣ ನೆತ್ತಿ ಮೇಲೆ ಬಂದಿರುವುದು ತಂಗಿ ನಾನು ಗಂಡುಳ ಬಾಲಿ ಅತ್ತಿ ಮನೆ ಸೊಸಿ ತವರು ಮನೆ ಹೆಣ್ಣು ಮಗಳು ಅಣ್ಣ ಇಂಥ ಬಿಸಿಲಿನಲ್ಲಿ ನನ್ನ ಕಾಲ ಸುಡ್ಲಿಕ್ಕತ್ತವ್ರಿ ದಾರಿ ಕಟ್ಟುದು ಚೆಲವಲ್ಲ ಅಣ್ಣ ಎನಗೆ ಸುಮ್ಮನೆ ತಂಗಿ ಹೊತ್ತೇರಿ ಹೊತ್ತು ಮುಳುಗಿರು ತಂಗಿ ನಿನ್ನ ಗುರ್ತಾ ಕೋನ 7 ಮಠ ನಾ ಏನ್ ದಾರಿ ಬಿಡುದಿಲ್ಲ ತಂಗಿ ಏನು ಅಣ್ಣ ಎನ್ನ ಕುನ ಗುರ್ತ ಕೇಳಲಿಕ್ಕೆ ಹಾ. ಅಣ್ಣ ನೀನು ಯಾರು ಮತ್ತು ನಿನ್ನ ಹೆಸರು ಏನು ಅಣ್ಣ ನೀನಾದ್ರೂ ಹೇಳ್ಬೇಕಾಗಿತ್ತು ನೋಡು ತಂಗಿ ನನಗ್ ಗುರ್ತಾ ಕೋನ ಕೇಳಿದನ ಅಣ್ಣ ಹೌದು ನೋಡಪ್ಪ ತಂಗಿ ನನಗ್ ಬಂದು ಹುರ್ಕಡ್ಲಿ ನನ್ ಬಂದು ಬಾಳನ ಬಾಳ ಅಂತಾರ ನೋಡ ಅಂದ ನಿಮಗ್ ಬಂದೆ ಬಾಳಣ್ಣ ಬಾಳಣ್ಣ ಅಂತಾರೆ ಹೌದ್ ತಂಗಿ ಅಣ್ಣ ಬಾಳಣ್ಣನವರು ಹಾ ಈ ಕುಂದ ಸಭದಲ್ಲಿ ಬಾಳ ಮಂದಿ ಮತ್ತು ಊರಲ್ಲಿ ಅನೇಕ ಮಂದಿ ಇದ್ದಾರೆ ಅಣ್ಣ ನಿಮ್ಮ ಪೂರ್ಣ ಹೆಸರು ಹೇಳ್ಬೇಕಾಗಿತ್ತು ನೋಡು ತಂಗಿ ನನಗ್ ಬಂದು ಹುರ್ಕಡ್ಲಿ ಬಾಳನ ಬಾಳ ಅಂತಾರ ನೋಡ ಏನು ಅಣ್ಣ ನಿಮಗೆ ಬಂದು ಹುರ್ಕಾಡ್ಲಿ ಬಂಟ ಬಾಳಣ್ಣ ಬಾಳಣ್ಣ ಬಾಳಣ್ಣದ್ರು ಅಂತಾರೆ ಹೌದ್ ನೋಡ್ ತಂಗಿ ಅಣ್ಣ ನಿನ್ನ ಪುನಃ ಗುರ್ತ ನನಗೆ ತಿಳಿದಂಗ ಐತ್ರಿ ಅಣ್ಣ ನಿನ್ನ ಮೇಲೆ ದಾರಿ ತಂಗಿ ನಾನು ಗುರ್ತಾ ಕೋನ ಕೇಳಕ್ ನಿನಗೆ ದಾರಿ ದಾರಿ ಕೇಳಿಲ್ಲ ಹೌದು ನಿನ್ನ ಗುರ್ತಾ ಕೋನ ಹೇಳಿ ಕೊಟ್ಟಂಗಾರ ತಂಗಿಲ್ಲ ಏಕ್ ಚಿತ್ತಾರಿ ಬಿಡುದಿಲ್ಲ ನೋಡ ಏನು ಅಣ್ಣ ಮತ್ತಾರ ಹೇಳ್ತಾನೆ ಕೇಳುವಂತಾರ ಆಗಿರಿ ತಂಗಿ ಚಂದಾಗಿ ಹೇಳ್ಬೇಕಾಯ್ತು ನೋಡ ಅಣ್ಣ ಹೇಳ್ತಾನೆ ಕೇಳುವಂತಾರ ಆಗಿರಿ ತಂಗಿ ಚಂದಾಗಿ ಹೇಳ್ಬೇಕಾಯ್ತು ನೋಡ ಬಾಳಣ್ಣ ಕೇಳು ಬಾಳಣ್ಣ ಕೇಳು ಚಿತ್ತ ಕೊಟ್ಟ ಎಲ್ಲ ತೌರು ಮನಿ ಬೈಲ್ವಡೆ ಗಂಡ ಮೆಟ ಏ ಬಾಳಣ್ಣ ಕೇಳು ಚಿತ್ತ ಗೊಟ್ಟ ಬಾಳಪ್ಪಣ್ಣ ಕೇಳು ಚಿತ್ತ ಗೊಟ್ಟ ತವ್ರ ಮನಿ ಬೈಲ್ವಾಡ ಗಂಡ ಮೆಟ್ಟ ಬಾಳಣ್ಣ ಕೇಳು ಚಿತ್ತ ಕೊಟ್ಟೆ ಬಾಳಣ್ಣ ಕೇಳು ಚಿತ್ತ ಕೊಟ್ಟ ಎಲ್ಲ ತೌರು ಮನಿ ಬೈಲ್ವಡೆ ಗಂಡ ಮೆಟ ಬಾಳಣ್ಣ ಕೇಳು ಚಿತ್ತ ಗೊಟ್ಟ ಬಾಳಣ್ಣ ಕೇಳು ಚಿತ್ತ ಗೊಟ್ಟ ತವ್ರ ಮನಿ ಬೈಲ್ವಾಡ ಗಂಡ ಮೆಟ್ಟ ಇರ ಪಕ್ಷಿ ಬಸವಂತ ಮೈದೂನರ ಇರ ಪಕ್ಷಿ ಬಸವಂತ ಮೈದೂನರ ಲಗ್ಲೀರಿ ಆಗಬೇಕು ಪ್ರಾಣೇಶ್ವರ ವಿರಪಾಕಿ ಬಸವಂತ ಮಯ್ಯದುನ ವಿರಪಾಕಿ ಬಸವಂತ ಮಯ್ಯದುನ ಲಗಳೀರಿ ಆಗಬೇಕು ಪ್ರಾಣಕಾಂತ ನನ್ನ ಕೊಟ್ಟೆ ಸಾರ ಬೈಲೆ ಹೊಂಗಲ್ಲ ನನ್ನ ಕೊಟ್ಟೆ ಸಾರ ಬೈಲೆ ಹೊಂಗಲ್ಲ ನನ್ನ ತವರು ಮನಿ ಬೈಲ್ವಡ ಗಂಡ ಎನ್ನ ಕೊಟ್ಟ ಚಾರ ಬೈಲ ವಂಗಲ್ಲ ಎನ್ನ ಕೊಟ್ಟ ಚಾರ ಬೈಲ ವಂಗಲ್ಲ ನನ್ನ ತವ್ರ ಮನಿ ಬೈಲ್ವಾಡ ಗಂಡ ಮೆಟ್ಟ ಹೊಂಗಲೆ ಸಾರ ರಂಗಲಲೆ ಹೊಂಗಲೆ ಸಾರ ರಂಗಲಲ್ಲ ನನ್ನ ತವರು ಮನಿ ಬೈಲ್ವಡ ಗಂಡ ಮೆಟ ಏ ವಂಗಲ ಚಾರ ರಂಗಲಲ ವಂಗಲ ಚಾರ ರಂಗಲಲ ತವ್ರ ಮನಿ ಬೈಲ್ವಾಡ ಗಂಡ ಮೆಟ್ಟ ಏನು ಅಣ್ಣ ನನ್ನ ಕೊಟ್ಟದು ಸ್ಯಾರ ಬೈಲ್ ಹೊಂಗಿಲ್ಲ ಬೈಲೊಂಗಲ ಎನ್ನ ತವರು ಮನಿ ಬಹಿಲ್ವಡ ಹಾ ಇರಪಕ್ಷಿ ಬಸವಂತ ಬಂದು ಎನಗೆ ಮಹಿದುಂಡಾಗಬೇಕು ಆ ಲಗಳ ಹೆಸರು ಬಂದೆ ಹಾ. ಎನಗೆ ಪ್ರಾಣ ಕಾಂತ ಆಗಬೇಕು ಹೌದ್ ತಂಗಿ ಅಣ್ಣ ಎನಗೆ ಬಂದ ಗಂಗಾ ಗಂಗಾ ಅಂತ ನೋಡಪ್ಪ ತಂಗಿ ಹಾ ಮೊದಲ ಲಗಳಿ ಇರಾನ ಏನ್ ಗಂಗಾ ಅಂದ್ರೆ ತಂಗಿ ಹೌದು ನಾ ಏನ್ ನೀನ್ ದಾರಿ ತರಿಬ್ ಕೇಳ್ತಿರ್ಕಿಲ್ಲ ಕೇಳ್ತಿರ್ಕಿಲ್ಲ ದಾರಿ ತರಿಬಿ ಕೇಳಿ ಸರ್ವ ತಪ್ಪ ತಂಗಿ ದಾರಿ ಬಿಟ್ಟಿದೆ ದಾಟ್ ಹೋಗಾಯ್ತು ನೋಡ್ ತಂಗಿ ಏನು ಅಣ್ಣ ಹಾ ಇಷ್ಟೆಲ್ಲ ಸರ್ವ ಸಿಂಗರ ಹಾ ಯಾತ್ರ ಸಲುವಾಗಿ ಕೇಳಿದ್ರಿ ತಂಗಿ ಹಾ ಯಾವಾಗಿದ್ರು ನಾವು ಹಳ್ಳಿ ಮೇಲೆ ವ್ಯಾಪಾರ ಮಾಡೋದು ಬಾಳ ಹೌದು ಊರ ಮ್ಯಾಲ ಒಂದ್ ನೆಮ್ಮಿರ್ಬೇಕಂತ ಕೈಯಾಗ ಒಂದ್ ತಮ್ಮಿರ್ಬೇಕು ತಂಗಿ ತಂಬಿಗಿರ್ಬೇಕು ತಂಗಿ ಹಾ ದಾರಿ ತಪ್ಪಿ ಅಕಸ್ಮಾತಾಗಿ ನಮ್ಮ ತಂಗಿ ಮನಿಗ್ ಬಂದ್ರ ಬಂದರೆ
ತಂಗಿ ಒಂದ್ ಸೇರಿ ನೀ ಕೊಡ ನನಗೆ ಅಷ್ಟ ವಿಚಾರ ಕೇಳಿ ನೋಡ ತಂಗಿ. ಅಣ್ಣ ಇಷ್ಟ ಸಲುವಾಗಿ ಕೇಳಿದ್ರಿ ತಂಗಿ ಇಷ್ಟ ಸಲುವಾಗೇನ? ಏನವನ್ನ ಹಾ ಏನೋ ಅಕಸ್ಮಾತ್ ಹಾ ದಾರಿ ತೆಪ್ಪಿ ಹುರುಕಳ್ಳಿ ವ್ಯಾಪಾರ ಮಾಡ್ಕೋತ ಸಹಜಗಡೆ ನೀವು ನಮ್ಮೂರಿಗೆ ಬಂದರೆ ಹಾ ಅಣ್ಣ ಏನು ರಾಮದುರ್ಗ ತಾಲೂಕ ಸಾಲಹಳ್ಳಿ ಅಲ್ಲಿಗೆ ಬಂದ್ರೆ ಕರೆದ ಒಂದು ಚೆರಿಗೆ ನೀರ ಒಂದು ಬತ್ತಿ ತಂಬಾಕ ನಾನು ಕೊಡ್ತಾ ಇದ್ದೀನಿ ಅಣ್ಣ ನಮ್ಮ ಮನೆಗೆ ನೀವು ಬಂದು ಹೋಗುವಂತವ್ರಾಗಿರಿ ತಂಗಿ. ಹಾ ಪ್ರಸಂಗ ಬಂದ್ರ ಬಂದಾತಿರ್ತಾನ ನೋಡ್ ತಂಗಿ. ಅಣ್ಣ ಬರ್ತೀರಲ್ಲ? ತಂಗಿ ಬರ್ತಾನೆ, ಗ್ಯಾರಂಟಿ ಬರ್ತಾನೆ. ಆಗ್ಲ ನಾ ಹೋಗಿ ಬರ್ತೀರಿ ಅಣ್ಣ. ನಮಸ್ಕಾರ. ನಮಸ್ಕಾರ, ಹೋಗಿ ಬರೋಂತ ಆಗ. ಅಲ್ಲ ನಮ್ಮ ಕಟ್ಟಿಗೆ ಮಾಡು ಮಾಸ್ತರ ತಂದೆ ನಮ್ಮ ಗಂಗಪ್ಪ ಮಾಸ್ತರು ಈ ಡಬ್ಬ ಆರ್ಸು ಬಸಣ್ಣ ಬಾಳ ಕಳ ಕಳ ಅಂತಿರ್ಬೋದಲ್ಲ. ಅನ್ನದೇನು ಮಾಡಿದ್ಪ ಬಾಳಣ್ಣ ಕೆಲಸ ಏನಾಯ್ತು ಮಿತ್ರ? ಸಂಗಣ್ಣ ಲಗಳಿ ಇರಾಣನ ಏದ್ ಗಂಗಾ ಅಂದ ಬಿಟ್ಟು ಮಿತ್ರ. ನಾನು ಎದಿನ ತನಗಾತ ಬಾಳಣ್ಣ ನನ್ನ ಸುದ್ದಿ ಕೇಳಿಲ್ಲ ಮಿತ್ರ. ನಿನಗೆ ಏನಾದ್ಯಪ್ಪ ಮತ್ತೆ? ಬಾಳಣ್ಣ ಹೇಳ್ತಾನೆ ಕೇಳ. ಸಂಗಣ್ಣ ಚಂದ ಮನೆ ಕಡೆ ಎಲ್ಲ ಬಾಳ ಮನೆ ಕಡೆ ಎಲ್ಲ ಮನೆ ಕಡೆ ಎಲ್ಲೋ ಬಾಳ ನನ್ನ ಅಕೇನಲ ಆಗತೋಯ ನಮನದ ಏ ಆಗ್ಲೇ ರಾತ್ರಿ ಬೆಳಕ ಅಕ್ಕೆ ಕಾಣದ ದೇವರಾಗ ಎಲ್ಲ ಜಗದ ಹಲೋ ಹಗಲಿ ರಾತ್ರಿ ಬೀಳ್ತಾವ ಆಕಿ ಕನಸ ಜೀವದಾಗ ಇಲ್ಲ ಸೊಗಸ ಮನ್ಯಾಗ ಬಿದ್ದಂಗ ಕೈಲಾಸ ಆಕಿ ಮಾಡಿ ಒಲ್ಸಬೇಕು ಆಕಿ ಮನಸ ಆಗ್ತಾಳ ಕೈವಾಸ ಹಿಂಗಾದರ ಖುಷಿ ಆತೋ ನನ್ನ ಮನಕ ನನ್ನ ಮನಕ ಬಾಳಣ್ಣ ನನ್ನ ಸುದ್ದಿ ಕೇಳಿಲ್ಲ ಮಿತ್ರ. ನಿನಗೆ ಏನಾಯ್ತು ಮತ್ತೆಪ್ಪ ಸರ್ವಜ್ಞಾಗ? ಬಾಳಣ್ಣ ಹಾ ಹೊಲಕ್ ವಾರ ಮನಿಗ್ ಬರುವಂಗ ಆಕೈತಿ ಮಿತ್ರ. ಹಾ ಮನಿಗ್ ಬಂದ್ರ ಹೊಲಕ್ ಹೋಗುವಂಗ ಆಕೈತಿ. ಹೌದು ಗೆಳೆಯ. ಉಂಡೇನಂದ್ರ ಊಟ ಸಿವತ್ತಾತ್ ಮಿತ್ರ. ಇಟ್ಟೇನಂದ್ರ ಹಸು ತಡಿವಾತ. ಹಂಗ ತಡಿಬೇಕು ವಯಸ್ಸಾದ ಮನುಷ್ಯ. ಬಾಳಣ್ಣ ಹಾ ಇದು ಅಲ್ಲದ ಹಾ ಆಕಾಶ ಹರ್ಕೊಂಡ ಮನ್ಕೊಂಡಾಗ ಆಕಾಶ ಹರ್ಕೊಂಡ ಎದಿ ಮೇಲೆ ಬಿದ್ದಂಗ ಆಕೈತಿ ಮಿತ್ರ. ಕೈಲಾಸ ಸರ್ಕೊಂಡು ನಿನ್ನ ಮೇಲೆ ಬಿದ್ದಾಕತ್ತ ಹಾ ಗೆಳೆಯ. ಮಿತ್ರ. ಸಂಗಣ್ಣ ಹಾ ಸಂಗಣ್ಣ ಹಾ ಮಿತ್ರ ಈಗ ನನಗೆ ಏನ್ ಮಾಡಂದಿ? ಬಾಳಣ್ಣ ಹಾ. ಈಗ ಏನ್ ಮಾಡಂತ ಕೇಳಿದ್ನ ಮಿತ್ರ. ಹೌದ್ ನೋಡ. ಬಾಳಣ್ಣ ಮಾನ್ಯ ಮರಳಿ ಬಸವಂತವ್ರ ಜಾತ್ರೆಯಾಗ ಹಾ ಒಂದು ಸರಿಗೆ ಸಿಕ್ಕಿತ್ತಲ್ ಮಿತ್ರ. ಹೌದ್ ಗೆಳೆಯ. ಆ ಸರಿಗೆ ಕೊಟ್ಟು ಕಾಸು ಗಂಗಾರ ಮನಸ್ಸು ಹೊಡ್ಸ್ಕೊಂಡ್ ಬರ್ಬೇಕು ನೋಡು ಮಿತ್ರ. ಸಂಗಣ್ಣ ಹಾ ಈ ಸರಿಗೆ ಹಾಕಿದಂತ ಗ್ಯಾರಂಟಿ ಮಿತ್ರ ಏನ್ ಹೇಳ್ತೀವ ನೀನು? ಬಾಳಣ್ಣ ಹಾ ನಾವು ಇಬ್ರು ಪಗಡಿ ಆಡುವಾಗ ಹಾ ಅವಾಗ ಯಾರು ದಾಟಿ ಹೋಗ್ಯಲ್ ಮಿತ್ರ. ಆಕೆ ಒಬ್ಬಾಕೆ ದಾಟಿ ಹೋಗಕ್ಕೆ ಆಕೆ ಮ್ಯಾಲ ಹೆಸರು ಇದ್ದಂಗ ಗೆಳೆಯ ಅದ ಸರಿಗೆ ಕೊಟ್ಟು ಕಾಸು ಮನಸ್ಸು ಹೊಡ್ಸ್ಕೊಂಡ್ ಬರ್ಬೇಕು ನೋಡು ಮಿತ್ರ. ಸಂಗಣ್ಣ ಹಾ ಗೆಳೆಯ ಸರಿ ಕೊಟ್ಟು ಮುಡ್ಸೋಣ. ಹೌದು ಮಿತ್ರ. ಸಂಗಣ್ಣ ಹೇಳ್ತಾನೆ ಕೇಳ. ಮಿತ್ರ ಹೇಳ ಚಂದಾಗ. ಅಲ್ಲ ಕೆಳದಾಗ ಕುಟುಂಬನ ಮಾಡಾನ ಏ ಅಲ್ಲ ಕೇಳೋ ಸಂಖ್ಯಾ ಇದು ನಿನ್ನ ರೀತಿ ಕುಂಟಲ್ತನ ಮಾಡಂತಿ ಅಲ್ಲ ಕೆಳದಾಗ ಕುಟುಂಬನ ಮಾಡಾನ ಅಲ್ಲ ಕೇಳೋ ಸಂಖ್ಯಾ ಇದು ನಿನ್ನ ರೀತಿ ಕುಂಟಲ್ತನ ಮಾಡಂತಿ ಬಡವರ್ಗ ಇದು ಹೆಂಗ ಬರತೈತಿ ಬಡವರ್ಗ ಇದು ಹೆಂಗ ಬರತೈತಿ ಇಂಥ ಹಲ್ಕ ಕೆಲಸ ನಾ ಎಂದೂ ಮಾಡಿಲ್ಲ ಇದು ನನಗ ಸಲ್ಲುದಲ್ಲ ಇಂಥ
ಹಲ್ಕ ಕೆಲಸನ ಎಂದೂ ಮಾಡಿಲ್ಲ ಇದು ನನಗ ಸಲ್ಲುವುದಿಲ್ಲ ಬಡವನ ಮುರಿದಾರು ಬಯನ್ ಹಲ್ಲ ಆ ಆ ಆ ಆ ಸಂಗಣ್ಣ ಇಂತಕಾಯಿ ಬೇಡ ಮಿತ್ರ ಅರ್ಬಿ ಕೊಡ್ತೇನೆ ಅಂತ ಹೇಳಿ ಹಾ ಗೆಳೆಯ ನಾನು ಕುಂಟಲ್ತನ ಮಾಡೋದೇನ ಏನು ಬಾಳಣ್ಣ ಇದೇನು ಕುಂಟಲ್ತಾನ ಮಿತ್ರ ಇದೊಂದು ಬಂಟಸ್ತಾನ ನೋಡು ಮಿತ್ರ ಸಂಗಣ್ಣ ಹಾ ಇದ ದೊಡ್ಡಪ್ಪ ನೋಡ ಬಾಳಣ್ಣ ಹೇಳ್ತಾನೆ ಕೇಳ ಮಿತ್ರ ಸಂಗಣ್ಣ ಚಂದ ಹೇಳ್ಬೇಕಾಯ್ತು ನೋಡ ನೀ ಕೇಳ ಬಾಳನ ಮಾತು ಮುರಿಯಬೇಡ ವಚನ ನೀ ಕೇಳು ಬಾಳ ನನ್ನ ಮಾತ ಮುರಿಯಬೇಡ ವಚನ ನೀ ಕೇಳ ಬಾಳನ ಮಾತು ಮುರಿಯಬೇಡ ವಚನ ಕೇಳು ಬಾಳ ನನ್ನ ಮಾತ ಮುರಿಯಬೇಡ ವಚನ ನಿನಗ ಕೊಡತೇನ ವಚನ ನಿನಗ ಕೊಡತೇನ ಓಕಿಲ ಕೆಲಸನ ಕೊಡತೇನ ವಕೀಲ ಕೆಲಸ ಒಬ್ಬ ಚವಕಾರ ನಿನಗ ಕೊಡತೇನ ವಕೀಲ ಕೆಲಸ ಒಬ್ಬ ಕಾರಣ ಮಳೆ ಆಚೆ ಮಾಡುತ್ತಾನೆ ಹೊಳೆ ಹಾಕಿ ಮಾಡಪ್ಪ ನೀ ಗೆಳತನ. ಆ, 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 ಸಂಗಣ್ಣ ಮಿತ್ರ ಹಿಂದಕಾಯಿ ಬೇಡ ಅರ್ಬಿ ಅಂತೀನಿ ಕೊಡ್ತೈತಿ ಅಲ್ಲಿ ಗೆಳೆಯ ಬಾಳಣ್ಣ ಇದಕ್ಕೇನ ಕುಂಟಲ್ತಾನ ಮಿತ್ರ ಸಂಗಣ್ಣ ಹಾ ಇದಾರ ದೊಡ್ಡಪ್ಪ ನೋಡ ಬಾಳಣ್ಣ ಹಾ ಊರಾಗ 4 ಮಂದಿ ಕೂಡಿ ಮಿತ್ರ ಹಾ ಒಂದು ಹೆಣಗಂಡು ಮಾಡ್ತಾರ ಗೆಳೆಯ ಹಾ ಅದಕ್ಕೆ ಬಂದ್ರೆ ಏನಂತಾರ ಮಿತ್ರ ಸಂಗಣ್ಣ ಹಾ ಗೆಳೆಯ ಅದಕ್ಕೆ ಬಂದ್ ಮಿತ್ರ ಹಿರೇಕ ಅಂತಾರ ನೋಡ ಬಾಳಣ್ಣ ಇದು ಅಲ್ಲೇ ಸರ್ಕಾರದೊಳಗೆ ಒಬ್ಬನ ವಕೀಲ್ ಇಟ್ಟಿರ್ತಾರ ಗೆಳೆಯ ಸಾವಿರಾರು ರೂಪಾಯಿ ಕೊಟ್ರ ಹಾ ಅದಕ್ಕೆ ಬಂದ್ರೆ ಏನಂತಾರ ಮಿತ್ರ ಸಂಗಣ್ಣ ಅದಕ್ಕೆ ಬಂದ್ರ ಮಿತ್ರ ವಕೀಲ ಕೆಲಸ ಅಂತಾರ ನೋಡು ಬಾಳಣ್ಣ ಇದು ಒಂದು ವಕೀಲ್ ಕೆಲಸ ನೋಡು ಮಿತ್ರ ಸಂಗಣ್ಣ ಹಾ ಇದು ಒಂದು ವಕೀಲ ಕೆಲ್ಸ ನೋಡು ಮಿತ್ರ. ಹೌದು ಗೆಳೆಯ ಇದು ಒಂದು ವಕೀಲ್ ಕೆಲಸ ಅಂತ ಹೇಳಿ ಕೆಲಸ ಮಾಡ್ಕೊಂಡ್ಬರ್ಬೇಕು ನೋಡು ಮಿತ್ರ ಬಾಳಣ್ಣ, ಏನಿದೆ ಚೆನ್ನಾಗಿ ಹೇಳು. ಅವರ ಮನೆಗೆ ಕಳಾತನೆಲ್ಲ ಕೊರತವರಿಗೆ ಅವರ ಮನೆಗೆ ಕಳಾತಿಗೆ ನನ್ನ ಗುರುತನಗೇನ ಅವರ ಮನೆಗೆ ಕಳಾತನೆಲ್ಲ ಕೊರತವರಿಗೆ ಅವರ ಮನೆಗೆ ಕಳಾತಿಗೆ ನನ್ನ ಗುರುತ ನಮಗೇನ ಯಾರ ಮನೆಗೆ ಹೋಗಪ್ಪ ಮನಾರ ಯಾರ ಮನೆಗೆ ಅಂತ ಹೋಗ್ಲಪ್ಪ ನಾನಾರ ಕೋಡೆ ಹೋಗೋಣ ಕಾಟ ವಿಚಾರ ಮಾಡೋಣ ಇಬ್ಬರು ಕೂಡಿ ಹೋಗುಣ ಬ್ಯಾಟಾಗ ವಿಚಾರ ಮಾಡೋಣ ಕೋಡೆ ಹೋಗೋಣ ಕಾಟ ವಿಚಾರ ಮಾಡೋಣ ಇಬ್ಬರು ಕೂಡಿ ಹೋಗುಣ ಬ್ಯಾಟಾಗ ವಿಚಾರ ಮಾಡೋಣ ಅದಕ್ಕಾಕ ಮಾಡಲೇನು ಮನಾನ ಅದಕ್ಕಾಕ ಮಾಡಲೇನು ಮನಾನ ಅವರ ಇರುವ ಯಾವ ಬೇಕಾದ ಕೊರೆದವರ ಮನೆ ಅವರಿರುವ ದಾವಟಿ ತಾನ ತೋರಿಸ ಅವರ ಓಣಿ ಹಿಂಗ ಕೇಳ್ಕೊತ ಹಿಂಗ ಕೇಳ್ಕೊಂತ ಅವ್ರ ಮನೆಗಾರ ಕಳ್ಸಿಕೊಡ್ತೀವಿ ಮಿತ್ರ ಅವ್ರ ಗುರ್ತ ನನಗಿಲ್ಲ ನಾನು ಗುರ್ತ ಅವ್ರಿಗಿಲ್ಲ ಮಿತ್ರ ಹೌದು ಗೆಳೆಯ ಸಂಗಣ್ಣ ಗುರ್ತ ಕೂನ ಹೇಳಿ ಕೊಟ್ಟಂಗಾರ ಮಿತ್ರ ಹೊಕ್ಕನ್ ನೋಡು ಬಾಳಣ್ಣ ಹಾ. ಗುರ್ತಾ ಕುಣ ಹೇಳ್ಕೊಟ್ಟಂಗಾರ ಈಗಿಂದ ಈಗ ಹೋಗಿ ಬರ್ತಾನೆ ನೀ ಮಿತ್ರ ಹೌದ್ ನೋಡು. ಬಾಳಣ್ಣ ಹೇಳ್ತಾನೆ ಕೇಳ ಸಂಗಣ್ಣ ಜನ ಹೋಗಾಯ್ತು ನೋಡ ನೀ ಬರೋಣಲ್ಲ ಜವರಿಗೆಯ ಮಳೆ ಇರ್ಬೇಕ ಗೊರತ ನಾ ಬರೋಣ ನಾಚು ಇರ್ಬೇಕು ಗುರುತಾನ ನೀ ಬರೋಣಲ್ಲ ಜವರಿಗೆಯ ಮಳೆ ಇರ್ಬೇಕ
ಜೀವನ ಗೆಳೆಯ ಬಾಳೆ ಇರ್ಬೇಕು ಗೋರತಾನ ಬೇಡಿ ಕೂಟಿಗೆ ಗಂಗಾನ ಗಂಗಾನ ಮನೆಲಾಗತಾನ ಚವಾಡಿ ಗೊಂಬಿ ಗುಡಿ ಗಂಗಾನ ಮನೆಲಾಗತಾನ ಚವಾಡಿ ಗೊಂಬಿ ಗುಡಿ ಚಿನ್ನವಾಲ ಬೇಡಿ ಕೂಟಿಗೆ ಗಂಗಾನ ಗಂಗಾನ ಮನೆಲಾಗತಾನ ಅಕ್ಕಿ ಬಾಗಲ್ ಮುಂದ ಗಚ್ಚಿನ ಕಟ್ಟಿ ದೇವಿನ ಮರ ಒಂದಾನ ನೀವು ಹೋಗಿ ನಿಂತ ಹೇಳಪ್ಪ ಒಳ್ಳ ಮಾತ ಆಕಿ ಗುರ್ತಾ ಕುಣ ಹೇಳ್ಕೊಟ್ರಂಗಾದ್ರೆ ಈಗಿಂದ ಈಗ ಹೋಗಿ ಬರ್ತಾನೆ ಮಿತ್ರ ಪ್ಯಾಟಿ ಕೂಟ್ಗೆ ಗಂಗಾನ ಮನೆಗೆ ಸರ್ತ್ ಗೆಳೆಯ ಅಗದಿ ಸರ್ತಕ್ ಇದು ಸರ್ತ ಅಲ್ಲೇ ಬಾಳಣ್ಣ ಚದರಂಗ ಚವಡಿ ಗೊಂಬಿ ಗುಡಿ ಅದು ಅಲ್ಲೇ ಮಿತ್ರ ಹೌದ್ ಗೆಳೆಯ ಬಾಳಣ್ಣ ಇದು ಅಲ್ಲದ ಗಚ್ಚಿನ ಕಟ್ಟಿ ಬೇವಿನ ಮರ ಹಾಕಿ ಬಾಗಲ್ ಮುಂದ ಗೆಳೆಯ ಇದೇ ಗುರ್ತದ ಮೇಲೆ ಹೋಗಿ ಆಕಿ ಮನಸ್ಸು ಹೊಡ್ಸ್ಕೊಂಡ್ ಬರ್ಬೇಕು ನೋಡು ಮಿತ್ರ ಸಂಗಣ್ಣ ಹಾ ಗೆಳೆಯ ಇಷ್ಟು ಎಲ್ಲ ಹೇಳಿದೆ ನನಗೆ ಏನು ಭಯ ಬರಲಿಲ್ಲ ಹಾ ಗೆಳೆಯ ಚದರಂಗ ಚೌಡಿ ಗೊಂಬಿ ಗುಡಿ ಅಂದೆ ಮಿತ್ರ ಹಾ ನನಗೆ ಬಾಳ ಭಯ ಬಂತು ಬಾಳಣ್ಣ ಚದರಂಗ ಚವಡಿ ಗೊಂಬಿ ಗುಡಿ ಅಂದ್ರೆ ನಿನಗೆ ಬಾಳ ಭಯ ಅಂತ ಹೌದ್ ನೋಡು ಮಿತ್ರ ಬಾಳಣ್ಣ ಗಂಗಾನ ಮನೆಗೆ ಹೋಗ್ಬೇಕಾರೆ ಹೆಂಗ್ ಹೋಗ್ಬೇಕು ಮಿತ್ರ ಸಂಗಣ್ಣ ಹೆಂಗ್ ಹೋಗ್ಬೇಕ ಬಾಳಣ್ಣ ಹಾ ಹೆಗಲ ಮೇಲೆ ಚೀಲ ಹಾಕ್ಬೇಕು ಮಿತ್ರ ಹಗಲ ಮೇಲೆ ಚೀಲ ಹಾಕ್ಬೇಕ ಕೈಯಾಗ ಪಾವ್ ಹಿಡಿಬೇಕ ಹಿಡಿಬೇಕ ಓಣಿ ಹಿಡದ ಪುಂಡಿ ಕುಶ್ಬಿ ವ್ಯಾಪಾರ ಮಾಡುವಂಗ ಹೋಗ್ಬೇಕು ಮಿತ್ರ ಪಕ್ಕ ಲೆಕ್ಕ ಹಾಕಿ ಬಿಡ ಜೇರ ಹಿರಿಯ ಇರ್ಪಕ್ಷಿ ಬಸವಂತ ಇದ್ದಿದ್ದ ಉಂಟು ಆದ್ರೆ ಪುಂಡಿ ಕುಶ್ಬಿ ವ್ಯವಹಾರ ಮಾಡ್ಕೊಂಡ್ ಬರ್ಬೇಕು ಮಿತ್ರ ಜೇವ್ರ ಅವ್ರು ಇಲ್ಲದ ಉಂಟು ಆದ್ರೆ ಗಂಗಾನ ವ್ಯವಹಾರ ಮಾಡ್ಕೊಂಡ್ ಬರ್ಬೇಕು ನೋಡು ಓ ಮಿತ್ರ ಸಂಗಣ್ಣ ಹಾ ಗಂಗಾನ ವ್ಯವಹಾರ ಮಾಡ್ಬೇಕು ಮಿತ್ರ ಹೌದು ಗೆಳೆಯ ಸಂಗಣ್ಣ ಹೋಗಿ ಬರ್ತಾನೆ ಹೋಗಿ ಬರ್ತೀಯಲ್ಲ ಮಿತ್ರ ಹೋಗಿ ಬರ್ತಾನೆ ಹೋಗಿ ಬಾ ಮಿತ್ರ